ಈ ಪ್ರಾರ್ಥನೆ 108 ಬಾರಿ ಯಾಕೆ ಹೇಳಬೇಕು? ನನ್ನ ಮ್ಯಾನಿಫೆಸ್ಟೇಷನ್ ಆಗ್ತಾನೇ ಇಲ್ಲ, ತಡವಾಗ್ತಿದೆ, ಏಕೆ ಗೊತ್ತಾಗ್ತಾ ಇಲ್ಲ? ನಾವು ಹೊಸ ಕಾರ್ ಖರೀದಿಸುವ ಬಗ್ಗೆ ಮಾತಾಡಿದರೆ ನಮ್ಮ ಹಳೆಯ ಕಾರ್ಗೆ ಕೋಪ ಬರುತ್ತಾ? ಈಗ ತೊಂದರೆ ಕೊಡೋಕ್ಕೆ ಶುರು ಮಾಡಿದೆ. ಹೊಸ ಲ್ಯಾಪ್ಟಾಪ್ ಖರೀದಿಸುವ ವಿಚಾರ ಮಾಡಿದರೆ ಈಗಿರುವ ಹಳೆಯ ಲ್ಯಾಪ್ಟಾಪ್ ಹ್ಯಾಂಗ್ ಆಗೋಕ್ಕೆ ಶುರು ಮಾಡುತ್ತೆ. ಗಾಯತ್ರಿ ಮಂತ್ರ ಹೇಳಿದಾಗ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಯಿತು. ಹಾರ್ಟ್ ಬ್ರೈನ್ ಕೋಹಿರೆನ್ಸ್ ಮಾಡಬಹುದಾ? ಅದು ಹೇಗೆ? ಮನೆಯವರಿಗೋಸ್ಕರ ಎಷ್ಟೆಲ್ಲ ಮಾಡಿದೆ, ಅದಕ್ಕೆ ಬದಲಿ ನನಗೇನು ಸಿಗಲಿಲ್ಲ. ಇದು ಸಹ ಕರ್ಮದ ಋಣ ಇರಬಹುದು. ನಮ್ಮ ಪೇರೆಂಟ್ಸ್ ಹಿಟ್ಲರ್ ಥರ ಅನಿಸ್ತಾ ಇದೆ, ನಾರ್ತ್ ಪೋಲ್ ಸೌತ್ ಪೋಲ್ ಥರ. ₹1 ಗಳಿಸ್ತೀರಾ ಕೇಳಿದರೆ ತಕ್ಷಣ ಎಸ್ ಹೌದು ಅಂತಾರೆ. ಅದೇ ಕ್ಷಣ 1 ಕೋಟಿ ಗಳಿಸ್ತೀರಾ ಅಂದರೆ, ನನ್ನ ಅಪ್ಪ ನನಗೋಸ್ಕರ ಯಾವತ್ತೂ ಚಪ್ಪಾಳೆ ಹೊಡಿಲಿಲ್ಲ, ಇವತ್ತಿನವರೆಗೆ ಯಾರೂ ನನಗೆ ಸಾರಿ ಕೇಳಿಲ್ಲ. ಹಣ ಗಿಡದಲ್ಲಿ ಬೆಳೆಯುವುದಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದೇ ಹಾಸಿಗೆಯಲ್ಲಿ ಸಾಕಷ್ಟು ವರ್ಷ ಕಳೆದವು, ಆದರೆ ಹಾಸಿಗೆಯನ್ನು ದೊಡ್ಡದು ಮಾಡುವುದು ತಿಳಿಲೇ ಇಲ್ಲ. ಕೊನೆಯ ಬಾರಿ ಯಾವಾಗ ನೀವು ಮಕ್ಕಳ ಥರ ಡ್ಯಾನ್ಸ್ ಮಾಡಿದ್ದೀರಿ? ಯಾಕೆ ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾರೆ, ಗ್ರೂಪ್ನಿಂದ ಹೊರಹಾಕ್ತಾರೆ, ಬ್ಲಾಕ್ ಮಾಡ್ತಾರೆ? ಯಾಕೆ ನನ್ನ ಡ್ರೀಮ್ ಜಾಬ್ ಸಿಗ್ತಾನೇ ಇಲ್ಲ? ಮೆದುಳಿನ ರೀವೈರಿಂಗ್ ಶುರು ಆಗುತ್ತೆ. ನ್ಯೂರೋ ಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ನಿಮ್ಮ ಹಾಲಿಡೇ ಟ್ರಿಪ್ನಲ್ಲಿ ಏನೇನು ಪ್ಯಾಕ್ ಮಾಡ್ತೀರಿ? ಒಳ್ಳೆಯ ಡ್ರೆಸ್ಸಸ್ ಅಥವಾ ಹರಿದು ಹೋದ ಶರ್ಟ್? ನಿಮ್ಮ ಹಳೆಯ ಗಾಯವನ್ನು ಇನ್ನೂ ಕೆರಿತಾ ಕೂತಿದ್ದೀರಾ? ಅದು ಹೀಲ್ ಆಗೋದು ಯಾವಾಗ? ಹೀಗೆ ಕೆರಿತಾ ಇದ್ದರೆ ನನಗೆ ಅದೇ ಹುಡುಗ ಯಾ ಹುಡುಗಿ ಬೇಕು, ಇಲ್ದಿದ್ರೆ ಜೀವನ ಪೂರ್ತಿ ಹಾಗೇ ಇರ್ತೇನೆ. ಇರುವ ₹500ನಲ್ಲಿ ₹10ನಂತೆ 5 ಅವಶ್ಯಕತೆ ಇರುವ ಜನರಿಗೆ ಹಂಚಿದರೆ ಶ್ರೀಮಂತಿಕೆ ಬಂದ್ಬಿಡ್ತಾ? ಲಾರಿ, ಟ್ರಕ್, ಆಟೋ, ಅದರ ಹಿಂದ್ಗಡೆ ಬುರಿ ನಜರ್ವಾಲೆ ತೆರೆ ಮೂ ಕಾಲ ಅಂತ ಬರೀತಾರೆ. ಕೆಟ್ಟ ಕಣ್ಣು ಹತ್ತಬಾರದು ಅಂತ. ಅದೇ BMW, ಆಡಿ ಲಕ್ಸುರಿ ಕಾರ್ಗಳ ಹಿಂದೆ ಯಾಕೆ ಬರೆಯಲ್ಲ? ಎಲ್ಲ ನದಿಗಳು ಸಮುದ್ರಕ್ಕೆ ಹೋಗಿ ಸೇರ್ತವೆ. ನೀರಿನ ಅವಶ್ಯಕತೆ ಇರುವುದು ಬಂಜರು ಭೂಮಿ, ಮರುಭೂಮಿಗೆ. ಬಡವರಿಗೆ ಹಣದ ಅವಶ್ಯಕತೆ ಜಾಸ್ತಿ ಇದೆ, ಆದರೆ ಹಣ ಶ್ರೀಮಂತರ ಜೊತೆಗೆ ಜಾಸ್ತಿ ಹೋಗುತ್ತೆ. ಕಿತ್ತಳೆ ಹಣ್ಣು ಹಿಂಡಿದರೆ ಕಿತ್ತಳೆ ಜ್ಯೂಸ ಬರುತ್ತೆ, ಮಾವಿನ ರಸ ಬರಲ್ಲ. ನಿಮ್ಮನ್ನು ಹಿಂಡಿದರೆ ನಿಮ್ಮಲ್ಲಿರುವ ಕೋಪ, ಅಸೂಯೆ ಬರುವುದು ಹೊರತು ಪ್ರೀತಿ, ಸಂತೋಷ ಬರಲ್ಲ. ನಮ್ಮ ಆತ್ಮೀಯರ ಜೊತೆ ಜಗಳ ಆಗಿ ಮಾತು ನಿಂತೇ ಬಿಟ್ಟಿತ್ತು. ಹೀಲಿಂಗ್ ಮಾಡಿದ 2 ದಿನಕ್ಕೆ ಅವರ ಫೋನ್ ಬಂತು. ಅತ್ತೆ ಸೊಸೆ ಜಗಳ ಆಗಿದ್ದು, ಸೊಸೆ ಮಾಡಿದ ಈ ಪ್ರಾರ್ಥನೆಯ ಫಲ ಅತ್ತೆಯ ಪ್ರೀತಿಯ ಜೊತೆ ಗಿಫ್ಟು ಬಂತು. ನಿಮ್ಮ ಪ್ರೀತಿ ಪಾತ್ರರಿಗೆ ಐ ಲವ್ ಯು ಹೇಳಿದಾಗ ನಿಮ್ಮ ಹೃದಯ ಬಡಿತ ಹೇಗಿರುತ್ತೆ? ನಿಮ್ಮ ಫೋನ್ನಿಂದ ದೂರದಲ್ಲಿರುವ ಅಮೇರಿಕಾದ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದಾಗ ತಕ್ಷಣ ಅವನಿಗೆ ತಲುಪುತ್ತೆ ಹೇಗೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್. ನಿಮ್ಮ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಈ ಸುಂದರ ಹೋ ಪೋನೋ ಸೆಷನ್ಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಸ್ವಾಗತ. ನೀವು ಈಗಾಗಲೇ ಈ ಪ್ರೇಯರ್, ಈ ವಂದನೆ, ಈ ಪ್ರಾರ್ಥನೆ ಬಗ್ಗೆ ಸಾಕಷ್ಟು ಕೇಳಿರಬಹುದು, ಯೂಟ್ಯೂಬ್ನಲ್ಲಿ ನೋಡಿರಬಹುದು. ಆದರೆ ಇವತ್ತಿನ ವಿಡಿಯೋನಲ್ಲಿ ನೀವು ಅದರ ಇನ್ನೊಂದು ಸುಂದರ ಮುಖ, ಬೇರೆ ದೃಷ್ಟಿಕೋನದಲ್ಲಿ ನೋಡ್ತೀರಿ. ಇದರಿಂದ ಖಂಡಿತ ನಿಮಗೆ ಲಾಭ ಆಗೇ ಆಗುತ್ತೆ. ಇವತ್ತು ಹೋ ಪೊನೊಪೊನೋದ ಬೇಸಿಕ್ ಮತ್ತು ಅಡ್ವಾನ್ಸ್ ಪ್ರಾಕ್ಟೀಸ್ ಬಗ್ಗೆಯೂ ನೋಡ್ತೀವಿ. ಮ್ಯಾನಿಫೆಸ್ಟೇಷನ್, ಕಾರ್ಮಿಕ್ ಕನೆಕ್ಷನ್, ಇನ್ನರ್ ಚೈಲ್ಡ್ ಹೀಲಿಂಗ್ ಮತ್ತು ಲೆಟಿಂಗ್ ಗೋ ಜೊತೆ ಹೇಗೆ ಕನೆಕ್ಟ್ ಆಗ್ತದೆ ನೋಡ್ತೀವಿ. ಇದರ ಲಾಭ ನಮ್ಮ ಹಣಕಾಸಿನ ಮೇಲೆ, ನಮ್ಮ ಆರೋಗ್ಯದ ಮೇಲೆ, ಸಂಬಂಧಗಳ ಮೇಲೆ, ನಮ್ಮ ಉದ್ಯೋಗದ ಮೇಲೆ ಹೇಗೆ ನೇರವಾಗಿ ಇದರ ಪ್ರಭಾವ ಆಗುತ್ತೆ ನೋಡೋಣ. ಬೇಸಿಕಲಿ ಇದು ಒಂದು ಹೀಲಿಂಗ್ ಪ್ರಾಕ್ಟೀಸ್, ಗುಣಪಡಿಸುವ, ವಾಸಿ ಮಾಡುವ ಪ್ರಕ್ರಿಯೆ. ನಮಗೆ ಹೀಲಿಂಗ್ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆ ಬರುವುದು ಸಹಜ. ಎಸ್, ಖಂಡಿತ ಇದೆ. ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಹೀಲಿಂಗ್ ಬೇಕೇ ಬೇಕು. ಕೆಲವರಿಗೆ ದುಡ್ಡಿನ ಸಮಸ್ಯೆ, ಕೆಲವರಿಗೆ ಆರೋಗ್ಯ, ಇನ್ನು ಕೆಲವರಿಗೆ ಸಂಬಂಧಗಳಲ್ಲಿ ತೊಡಕು. ಯಾವ ವ್ಯಕ್ತಿಯೂ ಎಲ್ಲ ವಿಷಯಗಳಲ್ಲಿ ಕಂಪ್ಲೀಟ್ ಆಗಿರುವುದಿಲ್ಲ. ಅದಕ್ಕೆ ಹೀಲಿಂಗ್ ಬೇಕೇ ಬೇಕು. ಹಣ ಒಂದು ಎನರ್ಜಿ, ಒಂದು ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಕಡಿಮೆ ಇದ್ದರೆ ಏನೋ ಕೊರತೆ ಇರಬಹುದು. ಇಲ್ಲಿ ಹೀಲಿಂಗ್ ಬೇಕೇ ಬೇಕಾಗ್ತದೆ. ಎಲ್ಲ ಇದೆ, ಆರೋಗ್ಯ ಸರಿಯಿಲ್ಲ, ಮೆಡಿಸಿನ್ ಜೊತೆ ಮೆಂಟಲ್ ಹೀಲಿಂಗ್ ಬೇಕೇ ಬೇಕು. ಎಲ್ಲ ಇದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಂಬಂಧಗಳಲ್ಲಿ ತೊಡಕು, ಇದಕ್ಕೂ ಹೀಲಿಂಗ್ ಬೇಕೇ ಬೇಕು.
ಪ್ರತಿದಿನ ಸ್ನಾನ ಮಾಡ್ತೀವಿ, ನಮ್ಮ ಶರೀರ ಸ್ವಚ್ಛವಾಗಿಡ್ತೀವಿ. ಆದರೆ ನಮ್ಮ ಒಳಮನಸ್ಸನ್ನು ತೊಳೆದು ಸ್ವಚ್ಛಗೊಳಿಸಿದ್ದು ಯಾವಾಗ? ನಮ್ಮ ಜೀವನದಲ್ಲಿ ಸಾಕಷ್ಟು ನೆಗೆಟಿವ್ಗಳು ಪ್ರತಿ ಕ್ಷಣ ರಾಶಿಯಾಗಿ ಬಂದು ಬೀಳ್ತವೆ. ಅದು ನಾವು ನೋಡುವ ಟಿವಿ ನ್ಯೂಸ್ ಇರಬಹುದು, ನಿಮಿಷಕ್ಕೊಂದರಂತೆ ಬರುವ ರೀಲ್ಸ್ ಇಲ್ಲ ಶಾರ್ಟ್ಸ್ ಇರಬಹುದು, ನಮ್ಮ ಸುತ್ತಲಿನ ಜನ, ಸಮಾಜ, ಪಾಲಿಟಿಕ್ಸ್, ಇನ್ನೂ ಏನೇನೋ ಲೈಫ್ನಲ್ಲಿ ಫೋಕಸ್ ಇಲ್ಲದೆ ಹೋಗಬಹುದು. ನೀವು ಒಂದಿನ ಪೂರ್ತಿ ಟಿವಿ ನ್ಯೂಸ್ ನೋಡಿ, ಅದರಲ್ಲಿ ಒಳ್ಳೆಯ ಸುದ್ದಿ ಮನಸ್ಸಿಗೆ ನೆಮ್ಮದಿ ತರುವಂಥದ್ದು 5% ಇರಲ್ಲ. ಅದಕ್ಕೆ ಒಳ್ಳೆಯದನ್ನು ಹೇಳಲು ಮಾಡಲು 95% ಕಷ್ಟಪಡಬೇಕಾಗುತ್ತೆ. ಈ ಹೋಪೊನೊಪೊನೊ ಹೀಲಿಂಗ್ನಲ್ಲಿ 4 ಪ್ರಮುಖ ಅಂಶಗಳಿವೆ. ಒಂದನೇದು ಎಕ್ಸೆಪ್ಟೆನ್ಸ್, ವಾಸ್ತವ ಸ್ಥಿತಿಯನ್ನು ಸ್ವೀಕರಿಸುವುದು, ಸ್ವೀಕೃತಿ, ಒಪ್ಪುವುದು, ರಿಯಾಲಿಟಿ ಎಕ್ಸೆಪ್ಟೆನ್ಸ್. ಎರಡನೇದು ಫರ್ಗಿವ್ನೆಸ್, ಕ್ಷಮೆ ಕೇಳುವುದು ಮತ್ತು ಕ್ಷಮಿಸುವುದು. ಮೂರನೇದು ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ, ಆಭಾರ ವ್ಯಕ್ತಪಡಿಸುವಿಕೆ. ನಾಲ್ಕನೆಯದು ಸೆಲ್ಫ್ ಲವ್, ಕಾನ್ಫಿಡೆನ್ಸ್, ಸ್ವಪ್ರೀತಿ ಮತ್ತು ಆತ್ಮವಿಶ್ವಾಸ. ಇವತ್ತು ನಾನು ಸೂಪರ್ ಎಕ್ಸೈಟ್ ಆಗಿದ್ದೇನೆ, ಏಕೆಂದರೆ ಇದು ನನ್ನ ಫೇವ್ರೇಟ್ ಟಾಪಿಕ್. ದೇವರ ಆಶೀರ್ವಾದದಿಂದ ಹೊಸ ವರ್ಷದ ಆರಂಭದಲ್ಲಿಯೇ ನಿಮ್ಮೆಲ್ಲರ ಜೊತೆ ನನ್ನ ಫೇವ್ರೇಟ್ ಟಾಪಿಕ್ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದೆ. ಇದರ ಇತ್ತೀಚಿನ ಮೂಲ ಹಿಸ್ಟ್ರಿ ಅಂದರೆ ಸೌತ್ ಪೆಸಿಫಿಕ್ನ ನಡುಗಡ್ಡೆಯ ಕೆಲ ದೇಶಗಳು. ಅಲ್ಲಿ ಕೆಲವು ರೀತಿ ರಿವಾಜುಗಳು ಇದ್ದವು. ಅಲ್ಲಿ ಯಾರಿಗೇ ಆದರೂ ರೋಗ ರುಜಿನ ಬಂದರೆ ಅದಕ್ಕೆ ಕಾರಣ ಸಿಟ್ಟು, ಕೋಪ, ತಾಪ, ಇದರ ಮೂಲ ಕಾರಣ ಅನ್ನೋ ನಂಬಿಕೆ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ 2-3 ದಿನ ಕೋಪದಲ್ಲಿದ್ದರೆ ಅವನಿಗೆ ಕಾಯಿಲೆ ಬರುವುದು ನಿಶ್ಚಿತ ಅನ್ನೋ ಪ್ರತೀತಿ. ಕಾಯಿಲೆ ಬಿದ್ದ ವ್ಯಕ್ತಿ ಅಥವಾ ಅವರ ಕುಟುಂಬದವರು ಬಂದು ಕನ್ಫೆಸ್ ಅಂದರೆ ತಪ್ಪೊಪ್ಪಿಗೆ ನಿವೇದನೆ ಮಾಡಿದರೆ ಕಾಯಿಲೆ ವಾಸಿಯಾಗುತ್ತೆ ಅನ್ನೋ ನಂಬಿಕೆ. ಕನ್ಫೆಸ್ ಮಾಡದಿದ್ದಲ್ಲಿ ಕಾಯಿಲೆ ಬಿದ್ದ ವ್ಯಕ್ತಿ ಸತ್ತೇ ಹೋಗ್ತಾನೆ ಅನ್ನೋ ನಂಬಿಕೆ. ಆದರೆ ನಾವುಗಳು ಈ ವಿಷಯವನ್ನು ಎಷ್ಟು ಹಗುರವಾಗಿ ತೆಗೆದುಕೊಳ್ತೀವಿ. ಈ ಸಿಟ್ಟು, ಕೋಪ, ತಾಪ ನಮ್ಮೊಳಗೆ ಇಟ್ಟುಕೊಂಡು ನರಳುತ್ತೀವಿ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಎಷ್ಟೋ ವರ್ಷಗಳಿಂದ ಮನಸ್ಸಿನಲ್ಲಿ ಇಟ್ಟು ಬೆಳೆಸಿಕೊಂಡು ಬಂದಿರ್ತಾರೆ. ಇದರ ಪರಿಣಾಮ ಮನಸ್ಸಿನ ಮೇಲೆ, ದೇಹದ ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮ ಬೀರ್ತದೆ ಅನ್ನೋ ಬಗ್ಗೆ ನಮಗೆ ಅರಿವು ಇರಲ್ಲ. ಸೇಡಿನ ಭಾವನೆಯಿಂದ ರಿಯಾಕ್ಟ್ ಮಾಡ್ತೀವಿ, ಇನ್ನಷ್ಟು ತಪ್ಪುಗಳನ್ನು ಮಾಡ್ತೀವಿ. ಅದು ಅತಿ ಅಪಾಯಕಾರಿಯಾದ ತಪ್ಪುಗಳೂ ಆಗಬಹುದು, ಜೈಲು ಶಿಕ್ಷೆನೂ ಆಗಬಹುದು. ಇಂತಹ ಅಪರಾಧ ಮಾಡಿದವರ ಮಾನಸಿಕವಾಗಿ ಅಸ್ವಸ್ಥಗೊಂಡ ಕೈದಿಗಳ ವಾರ್ಡ್ ಒಂದು ಹವಾಯಿಯನ್ ಸ್ಟೇಟ್ ಹಾಸ್ಪಿಟಲ್ನಲ್ಲಿ ಇತ್ತು. ಅಲ್ಲಿ ಒಬ್ಬ ಡಾಕ್ಟರ್ ಹೆವ್ಲಿನ್, ಒಬ್ಬ ಸೈಕಾಲಜಿ ಡಾಕ್ಟರ್, ಈ ಹೀಲಿಂಗ್ ಪ್ರಾಕ್ಟೀಸ್ ಮುಖಾಂತರ ಎಲ್ಲರನ್ನೂ ಗುಣಪಡಿಸಿ ಕೆಲವೇ ತಿಂಗಳಲ್ಲಿ ಮನೆಗೆ ಕಳುಹಿಸಿದರು. ಅವರ ಈ ಟ್ರೀಟ್ಮೆಂಟ್ ಪದ್ಧತಿ ಇಡೀ ಜಗತ್ತಿಗೆ ಅಚ್ಚರಿ ಮೂಡಿಸಿತು. ಏಕೆಂದರೆ ಅವರು ಒಬ್ಬ ರೋಗಿಯನ್ನು ಭೇಟಿಯಾಗಲಿಲ್ಲ, ಮಾತಾಡಲಿಲ್ಲ. ಅವರು ಮಾಡಿದ್ದು ಇಷ್ಟೇ: ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಿ ಒಂದು ರೂಮ್ನಲ್ಲಿ ಕುಳಿತು ಒಂದೊಂದು ಪೇಷಂಟ್ನ ಫೈಲ್ ತೆಗೆದು ನೋಡಿದ್ದು, ಓದಿದ್ದು. ಆ ಫೈಲ್ಗಳನ್ನು ಓದಿದಾಗ ತಮಗಾದ ಯಾತನೆಯನ್ನು ಕಡಿಮೆ ಮಾಡಲು ಈ ಹೀಲಿಂಗ್ ವಿಧಾನ ಬಳಸಿದರು. ತಮ್ಮ ನೋವನ್ನು ಕಡಿಮೆ ಮಾಡುವುದರ ಜೊತೆ ಎಲ್ಲ ರೋಗಿಗಳನ್ನು ವಾಸಿ ಮಾಡಿದರು. ಈ ಹೀಲಿಂಗ್ ಟೆಕ್ನಿಕ್ಕಿಗೆ ಹೋಪೊನೊಪೊನೊ ಪ್ರೇಯರ್ ಅಂತ ಜಗತ್ತಿನಲ್ಲೆಲ್ಲ ಪ್ರಸಿದ್ಧಿ ಪಡೆಯಿತು. ಹೋಪೊನೊಪೊನೊದ ಅಕ್ಷರಶಃ ಅರ್ಥ ಅಂದರೆ ಸರಿಪಡಿಸುವುದು. ನಮ್ಮಿಂದ ತಪ್ಪುಗಳು ಆಗಿದ್ದರೆ ಈ ಹೀಲಿಂಗ್ ಪ್ರಾರ್ಥನೆ ಮುಖಾಂತರ ಸರಿಪಡಿಸುವುದು. ನಮ್ಮ ಆಚಾರ ವಿಚಾರಗಳಿಂದ, ನಮ್ಮ ರಿಲೇಶನ್ಶಿಪ್ನಿಂದ, ನಮ್ಮ ಪರಿಸ್ಥಿತಿಗಳಿಂದ ತಪ್ಪುಗಳು ಆಗಬಹುದು. ಯಾರೂ ಪರ್ಫೆಕ್ಟ್ ಆಗಿರಲು ಸಾಧ್ಯ ಇಲ್ಲ. ತಪ್ಪು ಮಾಡುವುದು ಸಹಜ, ಆದರೆ ಒಂದು ಟೈಮ್ನಲ್ಲಿ ತಿದ್ದಿ ನಡೆಯುವುದು ದೇವಗುಣ. ಅದೇ ಈ ಹೋಪೊನೊಪೊನೊ ಪ್ರೇಯರ್. ಈ ಹೆಸರು ಹೇಳಲು ಕಷ್ಟ ಆಗ್ತಿದ್ರೆ ಸರಳವಾಗಿ ವಂದನೆ ಅಂತ ಹೇಳಿ. ಇದರಲ್ಲಿ ಏನೇನಿದೆ ನೋಡೋಣ. ಇದರ ಟೆಕ್ನಿಕ್, ವಿಧಾನ ಹೇಗಿದೆ ತಿಳಿಯೋಣ. ಸರಳವಾಗಿ ಹೇಳಬೇಕಂದ್ರೆ ಇದರಲ್ಲಿ 4 ವಾಕ್ಯಗಳಿವೆ. ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದೆ. ಪ್ಲೀಸ್ ಫರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಥ್ಯಾಂಕ್ ಯು, ಧನ್ಯವಾದ ಕ್ಷಮಿಸಿದ್ದಕ್ಕೆ. ಐ ಲವ್ ಯು, ನನ್ನನ್ನು ಪ್ರೀತಿಸಿದ್ದಕ್ಕೆ ಮತ್ತು ಧೈರ್ಯ ತುಂಬಿದ್ದಕ್ಕೆ. ಇದು ನೋಡಲು ಬಹಳ ಸಿಂಪಲ್, ಇದರ ಗೂಢಾರ್ಥ ತುಂಬ ದೊಡ್ಡದು. ಒಂದೊಂದಾಗಿ ನೋಡೋಣ. ಒಂದನೇದು ಎಕ್ಸೆಪ್ಟೆನ್ಸ್, ಸ್ವೀಕೃತಿ, ಒಪ್ಪಿಕೊಳ್ಳುವುದು. ಅದು ಹೇಗೆ ಮತ್ತು ಯಾಕೆ? ಐ ಆಮ್ ಸಾರಿ ಹೇಳುವುದರ ಮೂಲಕ ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಅಂದರೆ ನನ್ನ ಕಾರ್ಯಗಳಿಗೆ ಪೂರ್ತಿ ಜವಾಬ್ದಾರಿ ನಾನೇ. ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಎವರ್ ಐ ಹ್ಯಾವ್ ಡನ್. ಎಲ್ಲ ಪ್ರಾಬ್ಲಮ್ಗಳ ಮೂಲ ನನ್ನ ಒಳಗೆ ಇದೆ.
ನನ್ನ ಮಾತುಗಳ, ವಿಚಾರಗಳ, ಕಾರ್ಯಗಳ ಜವಾಬ್ದಾರಿ ನನ್ನದೇ. ಬಹಳಷ್ಟು ವಿಷಯಕ್ಕೆ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ. ಕೆಲವು ಆದ ಘಟನೆಗಳ ಬಗ್ಗೆ ಒಂದೆಡೆ ಕುಳಿತು ಯೋಚಿಸಿ ನಿಮ್ಮ ತಪ್ಪು ನಿಮಗೆ ಅರಿವಾಗುತ್ತೆ. ಒಮ್ಮೊಮ್ಮೆ ನಾವು ಇದನ್ನು ಒಪ್ಪುವುದಿಲ್ಲ. ಕೆಲವು ವರ್ಷಗಳ ನಂತರ ಗೊತ್ತಾಗುತ್ತೆ, ಅವತ್ತು ನಾನು ಹೀಗೆ ರಿಯಾಕ್ಟ್ ಮಾಡದೇ ಇದ್ದಲ್ಲಿ ಬಹುಶಃ ಇಷ್ಟೊಂದು ದೊಡ್ಡ ಗಲಾಟೆ ರಂಪ ಆಗ್ತಾನೇ ಇರಲಿಲ್ಲ. ಐ ಆಮ್ ಸಾರಿ ಅಂತ ಹೇಳುವುದು ಯಾರಿಗೋಸ್ಕರ? ನಮ್ಮ ಅಂತರ್ಮನಸ್ಸಿಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ. ನಿಮ್ಮ ಒಂದು ಕೈಯನ್ನು ನಿಮ್ಮ ಹೃದಯದ ಮೇಲಿಟ್ಟು ಹೀಗೆ ಹೇಳಿ, ಐ ಆಮ್ ಸಾರಿ, ನಾನು ಮಾಡಿದ ಈ ಕೆಲಸಕ್ಕೆ ನಾನೇ 100% ಜವಾಬ್ದಾರ. ಈ ಪರಿಸ್ಥಿತಿಯನ್ನು, ಈ ವ್ಯಕ್ತಿಯನ್ನು ನಾನೇ ಹುಡುಕಿ ಕರೆ ತಂದಿದ್ದೆ. ಇದಕ್ಕೆ ನಾನೇ ಜವಾಬ್ದಾರ, ಬೇರೆ ಯಾರೂ ಅಲ್ಲ. ಇದನ್ನು ಹೇಳಿದ ನಂತರ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಎಷ್ಟೋ ದಿನಗಳ ಹೆಗಲ ಮೇಲಿದ್ದ ಭಾರ ಕಡಿಮೆಯಾಗಿ ಮನಸ್ಸು ಶಾಂತವಾಗಿ ರಿಲ್ಯಾಕ್ಸೇಷನ್ ಅನಿಸಿರ್ಬೋದು. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಫಾರ್ಗಿವ್ನೆಸ್, ಕ್ಷಮೆ ಕೇಳುವುದು ಮತ್ತು ಕ್ಷಮಿಸುವುದು. ಪ್ಲೀಸ್ ಫಾರ್ಗಿವ್ ಮೀ, ಐ ಫಾರ್ಗಿವ್ ಆಲ್. ನೀವು ನಿಮ್ಮ ಅಂತರ್ಮನಸ್ಸಿಗೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಕ್ಷಮೆ ಕೇಳ್ತಾ ಇದ್ದೀರಿ. ಕ್ಷಮೆ ಕೇಳುವುದು ಒಂದು ವಿನಮ್ರ, ವಿನೀತದ ಕಾರ್ಯ, ಹಂಬಲ್ ಆ್ಯಕ್ಟ್. ಇಲ್ಲಿಂದಲೇ ಹೀಲಿಂಗ್ ಶುರು ಆಗುವುದು. ಈ ಕ್ಷಮೆ, ಫಾರ್ಗಿವ್ನೆಸ್ ಬೇರೆಯವರಿಗೆಲ್ಲ, ನಮ್ಮ ಸ್ವಂತಕ್ಕೆ, ನನಗೋಸ್ಕರ. ಕೆಲವು ಕಾರ್ಯಗಳಿಂದ, ಘಟನೆಗಳಿಂದ, ಇಲ್ಲವೇ ಬೇರೆಯವರ ಮಾತಿನಿಂದ ನಮ್ಮ ಅಂತರ್ಮನಸ್ಸು ನೊಂದಿರುವುದು ನಿಜ. ಮನಸ್ಸನ್ನು ನೋಯಿಸಿದ್ದಕ್ಕೆ ಕ್ಷಮೆ ಕೇಳುವುದು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನೋವು ಮಾಡಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ನಾವು ಆ ನೋವು ಕೊಡುವ ಘಟನೆ ತಡೆಯಬಹುದಿತ್ತು, ಆದರೆ ತಡೆಯಲಿಲ್ಲ. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ಇನ್ನು ಕ್ಷಮಿಸುವುದು. ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಮ್ಮ ಆಪ್ತರಿಂದಲೇ, ಆತ್ಮೀಯರಿಂದಲೇ ನಮಗೆ ನೋವು ಆಗುತ್ತೆ. ನಮ್ಮ ಲೈಫ್ ಪಾರ್ಟ್ನರ್ ಮೋಸ ಮಾಡಿದ್ದು, ಗೆಳೆಯರೇ ವಿಶ್ವಾಸದ್ರೋಹ ಮಾಡಿದ್ದು, ನಮ್ಮ ಮೇಲೆ ಸುಳ್ಳು ಆರೋಪ ಬಂದಿದ್ದು, ಅದರಲ್ಲಿ ನಮ್ಮ ಪಾತ್ರ ಏನೂ ಇರದಿದ್ರೂ ಸಹ ಈ ಕಹಿ ನೆನಪು ನಮ್ಮ ಮನದಾಳದಲ್ಲಿ ಎಲ್ಲೋ ಶಾಶ್ವತವಾಗಿ ಉಳಿದು ಬಿಡ್ತದೆ. ಕ್ಷಮಿಸದೇ ಇರುವುದು, ಅನ್ಫಾರ್ಗಿವ್ನೆಸ್, ಇದು ಒಂದು ಒತ್ತಡದ ರೂಪದಲ್ಲಿ ಹೊರಬರುತ್ತೆ. ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಮ್ಮ ಆರೋಗ್ಯ ಕಾಪಾಡಲು ಕ್ಷಮಿಸುವುದೇ ಉತ್ತಮ. ಈ ಕ್ಷಮಾದಾನದಲ್ಲಿ ಒಂದು ಕಾರ್ಯತಂತ್ರ ಇದೆ. ಇದು ನಿಮ್ಮ ನೆಗೆಟಿವ್ ಎಮೋಷನ್ನು ಪಾಸಿಟಿವ್ ಎಮೋಷನ್ಗಳನ್ನಾಗಿ ಪರಿವರ್ತನೆ ಮಾಡಲು ಸಹಾಯ ಮಾಡುತ್ತೆ. ನಮ್ಮಲ್ಲಿರುವ ಎನರ್ಜಿ, ಶಕ್ತಿಯ ಅಡೆತಡೆಗಳನ್ನು, ಬ್ಲಾಕೇಜಸ್ಸನ್ನು ತೆಗೆದುಹಾಕಲು ಹೆಲ್ಪ್ ಮಾಡುತ್ತೆ. ಮೂರನೇ ಸ್ಟೆಪ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ, ಆಭಾರ ವ್ಯಕ್ತಪಡಿಸುವಿಕೆ. ಥ್ಯಾಂಕ್ ಯು ಹೇಳುವುದು. ಯಾರಿಗೆ? ನಮಗೆ, ನಮ್ಮ ಒಳಮನಸ್ಸಿಗೆ. ಥ್ಯಾಂಕ್ ಯು ಹೇಳುವುದರಿಂದ ನಮ್ಮಲ್ಲಿರುವ ಪಾಸಿಟಿವಿಟಿ ಜಾಸ್ತಿ, 100% ಜಾಸ್ತಿ ಮಾಡುತ್ತೆ. ನಮ್ಮ ವೈಬ್ರೇಷನ್ ಹೈಯರ್ ಲೆವೆಲ್, ಉನ್ನತ ಸ್ಥಿತಿಗೆ ರೀಚ್ ಆಗಲಿಕ್ಕೆ ಇದು ಖಂಡಿತ ಹೆಲ್ಪ್. ಥ್ಯಾಂಕ್ ಯು ಹೇಳುವುದು ನಮ್ಮಲ್ಲಿರುವ ಹೀಲಿಂಗ್ ಶಕ್ತಿಗೆ. ನನ್ನ ಹೀಲಿಂಗ್ ಜರ್ನಿ, ಪಯಣಕ್ಕೆ ನಾನು 100% ತಯಾರಾಗಿದ್ದೇನೆ ಅಂತ ಅರ್ಥ. ನಾನು ಮುಂಬರುವ ಒಳ್ಳೆಯದಕ್ಕೆ ಮುಂಚಿತವಾಗಿ, ಅಡ್ವಾನ್ಸ್ ಆಗಿ ವೆಲ್ಕಮ್ ಮಾಡಲಿಕ್ಕೆ ನಿಂತಿದ್ದೇನೆ. ನಾಲ್ಕನೆಯದು ಸೆಲ್ಫ್ ಲವ್, ಕಾನ್ಫಿಡೆನ್ಸ್, ಸ್ವಪ್ರೀತಿ ಮತ್ತು ಆತ್ಮವಿಶ್ವಾಸ. ಐ ಲವ್ ಯು. ನೀವು ನಿಮಗೆ, ನಿಮ್ಮ ಅಂತರ್ಮನಸ್ಸಿಗೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಐ ಲವ್ ಹೇಳ್ತಾ ಇದ್ದೀರಿ. ಇದು ಅನ್ಕಂಡೀಷ್ನಲ್ ಲವ್, ಷರತ್ತು ಇಲ್ಲದ ಪ್ರೀತಿ. ಅಂದರೆ ನೀನು ಹೇಗೆ ಇದ್ದರೂ ನಾನು ನಿನ್ನ ಕಾಳಜಿ, ಪ್ರೀತಿ, ಅಂತಃಕರಣ ಮಾಡ್ತೀನಿ ಅಂತ ನೀವು ನಿಮಗೆ ಹೇಳ್ತಾ ಇದ್ದೀರಿ. ತೆರೆದ ಹೃದಯದಿಂದ, ವಿತ್ ಓಪನ್ ಆರ್ಮ್ಸ್. ನಿಮ್ಮ ಜೀವನದಲ್ಲಿ ಮುಂದೆ ಬರಬಹುದಾದ ಸಂಗತಿಗಳಿಗೆ ಈಗಲೇ ಐ ಲವ್ ಯು ಅಂತ ಹೇಳ್ತಾ ಇದ್ದೀರಿ. ಯಾವುದೇ ಹೊಸ ಫಲಿತಾಂಶ, ಯಶಸ್ಸು ಬರಲು ನಾವು ಮೊದಲು ಮಾಡಿದ್ದನ್ನು ಈಗ ಮಾಡಬೇಕಿದೆ. ಮೊದಲು ಮಾಡಿದ್ದನ್ನು ಅದೇ ರಿಪೀಟ್ ಮಾಡಿದಲ್ಲಿ ಮೊದಲು ಏನು ಸಿಕ್ಕಿತೋ ಅದೇ ಸಿಗುತ್ತೆ. ನಮ್ಮಲ್ಲಿರುವ ಎಷ್ಟೋ ವರ್ಷಗಳಿಂದ ಇರುವ ನೆಗೆಟಿವ್ ಪ್ಯಾಟರ್ನ್ ಮುರಿದು ಹೊರಬರಲು ಈ ಪ್ರಾರ್ಥನೆ ತುಂಬ ಸಹಾಯ. ಇದು ತೀರಾ ಸಿಂಪಲ್ ಅನಿಸಿದರೂ ಇದರ ಪರಿಣಾಮ ನಿಮಗೆ ಊಹಿಸಲು ಅಸಾಧ್ಯ. ಬೆಳಿಗ್ಗೆ ಮತ್ತು ರಾತ್ರಿ ಒಂದು ಶಾಂತವಾದ ಜಾಗೆಯಲ್ಲಿ ಕುಳಿತು ಮನಸ್ಸಿನಲ್ಲಿ ಯಾವ ಥರದ ವಿಚಾರಗಳು ಇರದಂತೆ ಮಾಡಿ, ಫೀಲಿಂಗ್ಸ್ ಜೊತೆ, ಭಾವನೆಗಳ ಜೊತೆ 108 ಬಾರಿ ಹೇಳಿದರೆ ಸಾಕು. ಇದರ ನೇರ ಪರಿಣಾಮ ಕೆಲವೇ ದಿನಗಳಲ್ಲಿ ನಿಮ್ಮ ಅನುಭವಕ್ಕೆ 100% ಬರುತ್ತೆ. ಒಂದು ಸರಳ ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಆತ್ಮೀಯರ ಜೊತೆ ಒಂದು ಸಂದರ್ಭದಲ್ಲಿ ಜಗಳ ಆಗಿ ಮಾತು ಬಿಟ್ಟಿದ್ದು ಇತ್ತು. ನಂತರ ನನ್ನ ತಪ್ಪಿನ ಅರಿವಾಗಿ ಈ ಟೆಕ್ನಿಕ್, ಅಂದರೆ ಈ 4 ವಾಕ್ಯಗಳನ್ನು ಬಾರಿ ಬಾರಿ ಮತ್ತೆ ಮತ್ತೆ ಹೇಳಿದ ನಂತರ 2 ದಿನದಲ್ಲಿ ಆ ಆತ್ಮೀಯರ ಫೋನ್ ನನಗೆ ಬಂದದ್ದು ನಿಜ. ನಿಮಗೆ ಇದು ವಿಚಿತ್ರ ಅನಿಸಬಹುದು, ಬಟ್ ನಿಜ.
ಇನ್ನೊಂದು ಸಿಂಪಲ್ ಸರಳ ಉದಾಹರಣೆ ಹೇಳಬೇಕಂದ್ರೆ ಅತ್ತೆ ಸೊಸೆ ಜಗಳ ನಿಮ್ಗೆ ಗೊತ್ತಿದ್ದೆ. ಸೊಸೆ ಅತ್ತೆ ಮೇಲೆ ಈ ಹೀಲಿಂಗ್ ಟೆಕ್ನಿಕ್ ಯೂಸ್ ಮಾಡಿದಾಗ ಅತ್ತೆ ಒಂದು ಗಿಫ್ಟ್ ಸೊಸೆಗೆ ತೊಗೊಂಡು ಬಂದು ಕೊಟ್ಟಿದ್ದು ನಿಜ. ಇಂಥ ಎಷ್ಟೋ ಸರಳ ಎಕ್ಸಾಂಪಲ್ ಪುರಾವೆಗಳು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೋಡಿ. ಇನ್ನೊಬ್ರು ಹೇಳ್ತಾರೆ ಅವರು ಭುಜದ ನೋವಿನಿಂದ ಸುಮಾರು ತಿಂಗಳಿಂದ ನೋವು ಪಡ್ತಾ ಇದ್ರು. ಕೇವಲ ಭುಜದ ಮೇಲೆ ಕೈ ಇಟ್ಟು ಈ ಪೊನೊ ಪ್ರೇಯರ್ ಮಾಡಿದ್ದಕ್ಕೆ 4 ದಿನದಲ್ಲಿ ಗುಣ ಆಗಿದ್ದು ಹೇಳ್ತಾರೆ. ಮೊದಲು ನನಗೆ ಇದೆಲ್ಲ ಆಶ್ಚರ್ಯ ಅನಿಸಿತ್ತು ನಿಜ. ಆದರೆ ಇದು ಸೈಂಟಿಫಿಕಲಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದಿತ್ತು. ಹಾಗೆ ನೋಡಿದಲ್ಲಿ ನಾವು ನೀವು ಇಡೀ ಜಗತ್ತು ಒಂದು ವೈಬ್ರೇಷನ್ನಲ್ಲಿ ವೈಬ್ರೇಟ್ ಮಾಡ್ತಾ ಇರ್ತೀವಿ. ನಮ್ಮ ದೇಹದ ಅಂತಿಮ ಕಣಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ನಾವು ಒಂದು ಎನರ್ಜಿ ಮತ್ತು ವೈಬ್ರೇಷನ್. ನಾವು ಪ್ರೀತಿ ಅಂತಃಕರಣದಲ್ಲಿದ್ದಾಗ ಹೈ ವೈಬ್ರೇಷನ್ನಲ್ಲಿ ಇರ್ತೀವಿ. ದ್ವೇಷ, ಅಸೂಯೆ, ತಪ್ಪಿತಸ್ಥ ಮನೋಭಾವ ಇದ್ದಾಗ ಲೋ ವೈಬ್ರೇಷನ್ನಲ್ಲಿ ಇರ್ತೀವಿ. ಉದಾಹರಣೆಗೆ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಐ ಲವ್ ಯು ಅಂತ ಹೇಳಿದಾಗ ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗಿದ್ದು ನೋಡಿದರೆ ಒಳ್ಳೆಯ ಹಾರ್ಮೋನ್ ರಿಲೀಸ್ ಆಗಿರುತ್ತೆ. ಅದೇ ಭಯದಿಂದಿದ್ದಾಗ ಆತಂಕ, ಕಾರ್ಟಿಸೋಲ್ ರಿಲೀಸ್ ಆಗಿ ಓಡೋ ಪರಿಸ್ಥಿತಿ ಬರುತ್ತೆ. ನಾವು ಮಾಡುವ ಪ್ರಾರ್ಥನೆಯ ವೈಬ್ರೇಷನ್ ಒಬ್ಬ ವ್ಯಕ್ತಿಗೆ ತಲುಪಿ ಆ ವ್ಯಕ್ತಿಯ ವೈಬ್ರೇಷನ್ ನಮ್ಮ ಜೊತೆ ಮ್ಯಾಚ್ ಆದಲ್ಲಿ ಫಲಿತಾಂಶ ನಿಜಕ್ಕೂ ಸರ್ಪ್ರೈಸಿಂಗ್. ಆದರೆ ಅದೇಗೆ ನಮ್ಮ ವೈಬ್ರೇಷನ್ ಅಷ್ಟು ದೂರದಲ್ಲಿರುವ ಆ ವ್ಯಕ್ತಿಗೆ ತಕ್ಷಣ ತಲುಪಲು ಸಾಧ್ಯ? ಉದಾಹರಣೆಗೆ ನಿಮ್ಮ ಫೋನ್ನಿಂದ ದೂರದಲ್ಲಿರುವ ಅಮೇರಿಕಾದ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದಾಗ ತಕ್ಷಣ ಅವನಿಗೆ ತಲುಪುತ್ತೆ. ಇಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನಿಂದ ಹೊರಟ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದರಿಂದ ಸಾಧ್ಯ. ನೀವು ಇದೇ ರೀತಿ ಬಾರಿ ಮತ್ತೆ ಥ್ಯಾಂಕ್ ಯು, ಐ ಲವ್ ಯು ಹೇಳಿದಾಗ ಹಾರ್ಟ್ ಬ್ರೈನ್ ಕೋಹಿರೆನ್ಸ್ ಆಗುತ್ತೆ. ಅಂದರೆ ಹೃದಯದಿಂದ ಮ್ಯಾಗ್ನೆಟಿಕ್ ವೇವ್ಸ್ ಮತ್ತು ಮೆದುಳಿನಿಂದ ಎಲೆಕ್ಟ್ರಿಕ್ ವೇವ್ಸ್ ಜೊತೆಗೂಡಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹೊರಡುತ್ತೆ. ನೀವು ಒಳ್ಳೆಯ ಫೀಲಿಂಗ್ಸ್ ಭಾವನೆಯಿಂದ ಹೇಳಿದಾಗ ಇದರ ಸ್ಟ್ರೆಂಗ್ತ್, ತೀವ್ರತೆ ಇನ್ನೂ ಜಾಸ್ತಿ. ನೀವು ಕಳಿಸಬೇಕಾದ ಸಂದೇಶ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಇರುವವರಿಗೆ ತಲುಪುತ್ತೆ. ಇದೆಲ್ಲ ತುಂಬ ಡೀಪ್ ಸೈನ್ಸ್. ಇದೆಲ್ಲ ನಮಗೆ ಬೇಕಾಗಿಲ್ಲ. ನಾವು ಸಿಂಪಲ್ ಆಗಿ ಈ ಭಾವನೆಗಳ ಜೊತೆ, ಫೀಲಿಂಗ್ಸ್ ಜೊತೆ ವಂದನೆ ಮಾಡಿದರೆ ಆಯಿತು. ಮೊಬೈಲ್ ಫೋನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಬಿಚ್ಚಿ ನೋಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಇದೇ 3-4 ದಶಕಗಳ ಹಿಂದೆ ನಮ್ಮ ಫೋನ್ನಲ್ಲಿ ಬರುವ ವಿಡಿಯೋ ಕಾಲ್, TV ಎಲ್ಲ ಜಾದೂ ಅನಿಸಬಹುದು. ಈಗ ಅದು ಸಹಜ, ನಾರ್ಮಲ್ ಅಲ್ವೇ? ಇನ್ನು ಅಡ್ವಾನ್ಸ್ ಹೋಪೋನೋಪೋನೋ ಹೇಗೆ ಕೆಲಸ ಮಾಡುತ್ತೆ, ಅದರ ವಿಧಾನ ಏನು ನೋಡೋಣ. ಇವೆಲ್ಲ ನಮ್ಮ ವೇದ, ಪುರಾಣ, ಮಹಾಭಾರತ, ರಾಮಾಯಣಗಳಿಂದಲೇ ಬಂದದ್ದು. ಈ ಹಳೆಯ ವೈವಿಧ್ಯಮಯ ಪದ್ಧತಿಗಳನ್ನು ಹೊಸ ವಿಧಾನಗಳಿಂದ ಹೊಸ ಹೆಸರು ನೀಡಿ ಹೊರತರ್ತೀವಿ. ಇದು ಬೇಸಿಕ್ ಹೋಪೋನೋಪೋನೋದ ಮುಂದುವರೆದ ಭಾಗ ಅನ್ಬಹುದು. ಇದನ್ನು ಬೇರೆ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರಾಕ್ಟೀಸ್ ಮಾಡಬಹುದು. ಉದಾಹರಣೆಗೆ ನನ್ನ ಪರಿಚಯದವರ ವಿಷಯ ಹೇಳಬೇಕೆಂದ್ರೆ ಸುಮಾರು 19 ವರ್ಷಗಳಿಂದ ಅವರಿಗೆ ಬರಬೇಕಾಗಿದ್ದ ಪೆನ್ಷನ್ ಅವರ ತಪ್ಪಿನಿಂದ ಬಂದಿರಲಿಲ್ಲ. ಅವರು ಕೋರ್ಟು, ಕಚೇರಿ ಅಂತ 19 ವರ್ಷ ಅಲಿದ್ರು. ರಿಸಲ್ಟ್ ಏನಿಲ್ಲ. ಅವರು ಸುಮಾರು 7 ತಿಂಗಳು ಈ ಪೆನ್ಷನ್ ಬಗ್ಗೆ ಹೋಪೋನೋಪೋನೋ ಪ್ರೇಯರ್ ಶುರು ಮಾಡಿದ್ರು. ಒಂದು ಮ್ಯಾಜಿಕ್ನಂತೆ ಎಲ್ಲ ಸರಿಯಾಗಿ ಈಗ ಅವರ ಪೆನ್ಷನ್ ಶುರು ಆಯಿತು. ಇದಕ್ಕಿಂತ ಮುಂಚೆ ದುಡ್ಡಿನ ಬಗ್ಗೆ ಅವರ ಮನಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಆಗ ರಿಸಲ್ಟ್ ಬಂದಿರಲಿಲ್ಲ. ಈಗ ನೋಡಿ, ಇದು ಅದ್ಭುತನೇ. ಇನ್ನೊಂದು ವಿಷಯ, 108 ಬಾರಿ ಏಕೆ ಹೇಳಬೇಕು ಎಂದು ಕೆಲವರಿಗೆ ಪ್ರಶ್ನೆ ಬರುತ್ತೆ. ಹಿಂದೂ ಮತ್ತು ಬುದ್ಧಿಸಂನಲ್ಲಿ 108 ಸಂಖ್ಯೆಗೆ ಬಹಳ ಪ್ರಾಮುಖ್ಯತೆ ಇದೆ. ನಾವು ಜಪಿಸುವ ಮಾಲೆಯಲ್ಲಿ 108 ಮಣಿಗಳಿವೆ. ಕೆಲವು ದೇವಸ್ಥಾನಗಳಲ್ಲಿ 108 ಸ್ಟೆಪ್ಸ್, ಮೆಟ್ಟಿಲು ಇರುವುದನ್ನು ನೋಡಿದ್ದೇವೆ. 108 ಬಾರಿ ಹೇಳುವುದರಿಂದ ಹಾರ್ಟ್ ಬ್ರೈನ್ ಕೋಹಿರೆನ್ಸ್ ಆಗುವುದು. ಅದಕ್ಕೆ 108 ಬಾರಿ ಮಾಡಿ ಅಂತ ಹೇಳುವುದು. ನಮ್ಮನ್ನು ಮೆಂಟಲಿ, ಎಮೋಷನಲಿ, ಸ್ಪಿರಿಚುವಲಿ ನಮ್ಮ ಅಂತರ್ಮನಸ್ಸನ್ನು ಸ್ವಚ್ಛಗೊಳಿಸಬಹುದು. ನಮ್ಮ 7 ಮೂಲ ಚಕ್ರಗಳ ಸಮತೋಲನ ಸಾಧಿಸಬಹುದು. ಇನ್ನೊಂದು ಉದಾಹರಣೆ, ನಮ್ಮ ಪರಿಚಯದ ಹೆಣ್ಣುಮಗಳು ರಿಲೇಶನ್ಶಿಪ್ ಬ್ರೇಕಪ್ ಆಗಿ ಇವತ್ತಿಗೂ ಅಂದರೆ 3 ವರ್ಷ ಕಳೆದರೂ ಸಹ ತನ್ನನ್ನೇ ದೋಷಿ ಅಂತ ಭಾವನೆ ಅವಳಲ್ಲಿ ಇದೆ. ನಾನು ತಪ್ಪು ಮಾಡಿದೆ, ಬೇರೆಯವರ ಜೊತೆ ಕಂಪ್ಯಾರಿಸನ್ ಮಾಡಿದೆ, ಕೊಂಕು ಮಾತಾಡಿದೆ. ಇಷ್ಟು ದಿನಗಳಲ್ಲಿ ಎಲ್ಲರಿಗೂ ಮ್ಯಾಚುರಿಟಿ ಬಂದಿರುತ್ತೆ. ಕೊರಗ್ತಾ ಕೂಡುವುದಕ್ಕಿಂತ 100% ಜವಾಬ್ದಾರಿ ತೆಗೆದುಕೊಂಡು ಮುಂದೆ ಸಾಗುವುದು ಉತ್ತಮ. ಇಲ್ಲಿ ತಪ್ಪು ಇಬ್ಬರದ್ದು ಇರುತ್ತೆ. ಎಲ್ಲರೂ ಪರ್ಫೆಕ್ಟ್ ಆಗಿರಲು ಸಾಧ್ಯವೇ ಇಲ್ಲ. ಈ 4 ವಾಕ್ಯ ನಿಮ್ಮ ಭಾವನೆ, ಫೀಲಿಂಗ್ಸ್ ಜೊತೆ ಹೇಳಿ ಮುಂದುವರಿಯಿರಿ. ಇನ್ನು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆಕರ್ಷಣೆಯ ನಿಯಮ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಮಾಡಲು
ಇದು ಹೇಗೆ ಸಹಾಯ ಮಾಡುತ್ತೆ ನೋಡೋಣ. ಉದಾಹರಣೆಗೆ, ನೀವು ಒಂದು ಒಳ್ಳೆಯ ಕನಸಿನ ಡ್ರೀಮ್ ಜಾಬ್ಗೋಸ್ಕರ ಆಸೆ ಪಟ್ಟಿದ್ದೀರಿ. ಒಳ್ಳೆಯ ಆಫೀಸ್, ಒಳ್ಳೆಯ ಸಂಬಳ, ಒಳ್ಳೆಯ ಡಿಸಿಗ್ನೇಷನ್. ಆದರೆ ಅಂತಹ ಜಾಬ್ ಸಿಗ್ತಾನೆ ಇಲ್ಲ. ಇಲ್ಲಿ ಒಂದು ನಾವು ಮಿಸ್ಟೇಕ್ ಮಾಡ್ತೀವಿ. ಈಗ ಇರುವ ಕರೆಂಟ್ ಬಾಸ್ ಅವ್ರನ್ನ ಬೈತೀವಿ. ಈಗಿರುವ ಜಾಬ್ನಲ್ಲಿ ಖುಷಿ ಇಲ್ಲ, ಆಫೀಸ್ ಸರಿ ಇಲ್ಲ, ಕಲೀಗ್ ಸರಿ ಇಲ್ಲ ಅಂತಲೂ ಹೇಳ್ತೀವಿ. ಜಾಬ್ ಹೋದ್ರೆ ಅನ್ನುವ ಭಯ, ಇಂಟರ್ವ್ಯೂಗೆ ಸಾಕಷ್ಟು ಜನ ಬರ್ತಾರೆ ಅನ್ನುವ ಸಂಶಯ, ನನ್ನ ಬಳಿ ಎಕ್ಸ್ಟ್ರಾ ಡಿಗ್ರಿ ಇಲ್ಲ ಅನ್ನುವ ಭಯ. ನಿಮ್ಮ ಡ್ರೀಮ್ ಜಾಬ್ ಮ್ಯಾನಿಫೆಸ್ಟ್ ಮಾಡುವಾಗ ಈ ಎಲ್ಲ ನೆಗೆಟಿವ್ ಭಯ, ಸಂಶಯ ನಿಮ್ಮನ್ನು ಅದರ ಬಳಿ ಹೋಗಲು ಬಿಡ್ಲಾರವು. ಅದಕ್ಕೆ ಹೋಪೋನೋಪೋನೋ ಪ್ರಾಕ್ಟೀಸ್ ಮಾಡಿ. ಐ ಆಮ್ ಸಾರಿ, ನಾನು ಎಲ್ಲೋ ತಪ್ಪು ಮಾಡಿರಬೇಕು, ಅದಕ್ಕೆ ಈ ಡ್ರೀಮ್ ಜಾಬ್ ಸಿಗ್ತಾ ಇಲ್ಲ, ಪ್ಲೀಸ್ ಫರ್ಗಿವ್ ಮೀ. ಈಗಿರುವ ಜಾಬ್ ಬಗ್ಗೆ, ಬಾಸ್ ಬಗ್ಗೆ, ಆಫೀಸ್ ಬಗ್ಗೆ, ಕಲೀಗ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಈಗಿರುವ ಜಾಬ್ ಬಗ್ಗೆ ಐ ಲವ್ ಯು. ನನಗೆ ಆತ್ಮವಿಶ್ವಾಸ ಕೊಟ್ಟಿದ್ದಕ್ಕೆ, ನನ್ನ ಸ್ಕಿಲ್ ಇಂಪ್ರೂವ್ ಮಾಡ್ತೀನಿ, ಐ ಲವ್ ಯು ಅಂತ ಪ್ರಾಕ್ಟೀಸ್ ಮಾಡಿ. ಪರಿಸ್ಥಿತಿ 100% ಬದಲಾವಣೆ ಆಗೇ ಆಗುತ್ತೆ. ನಿಮ್ಮ ಡ್ರೀಮ್ಸ್, ಕನಸಿನ ಬಗ್ಗೆ ಅಪ್ಪಿತಪ್ಪಿಯೂ ಸಹ ಕೆಟ್ಟದ್ದನ್ನು ಯೋಚಿಸಬೇಡಿ, ಹೇಳಬೇಡಿ. ಈ ಸಂದರ್ಭದಲ್ಲಿ ಒಂದು ವಿಚಾರ ನೆನಪಿಗೆ ಬಂದು ಹೇಳಬೇಕನ್ನಿಸಿದೆ. ನೀವು ಹೊಸ ಕಾರ್ ಖರೀದಿಸುವ ಬಗ್ಗೆ ಮಾತಾಡಿದರೆ ನಿಮ್ಮ ಹಳೆ ಕಾರ್ಗೆ ಕೋಪ ಏನಾದರೂ ಬರುತ್ತಾ? ಇಲ್ಲಿವರೆಗೆ ಚೆನ್ನಾಗೇ ಓಡ್ತಿತ್ತು, ಸರಿಯಾಗಿ ಸರ್ವಿಸ್ ಕೊಡ್ತಿತ್ತು, ಈಗ ತೊಂದರೆ ಕೊಡೋಕ್ಕೆ ಶುರು ಮಾಡಿದೆ, ಒಮ್ಮೆಲೆ ಪೆಟ್ರೋಲ್ ಮುಗಿದ ಹಾಗೆ. ನಿಮಗೂ ಹೀಗೆ ಅನಿಸಿದೆಯಾ? ಹೇಗೆ ನಾವು ಹೊಸ ಲ್ಯಾಪ್ಟಾಪ್ ಖರೀದಿಸುವ ವಿಚಾರ ಮಾಡಿದಾಗ ಈಗ ಇರುವ ಲ್ಯಾಪ್ಟಾಪ್ ಹ್ಯಾಂಗ್ ಆಗೋಕ್ಕೆ ಶುರು ಮಾಡುತ್ತೆ. ಹೊಸದು ಖರೀದಿಸಿ ಪರವಾಗಿಲ್ಲ, ಆದರೆ ಹಳೆದಕ್ಕೆ ತೆಗಳಬೇಡಿ. ಡಬ್ಬಾ ಥರ ಇದೆ ಅನ್ನುವುದು, ಆಗ ಅದು ಡಬ್ಬಾ ಥರನೇ ವರ್ತಿಸೋಕ್ಕೆ ಶುರು ಮಾಡುತ್ತೆ. ನನಗೂ ಸಹ ಇದು ಆಶ್ಚರ್ಯಕರ ಸಂಗತಿನೇ. ನಾವು ಮತ್ತು ನಮ್ಮೆಲ್ಲ ಸುತ್ತ ಇರುವ ವಸ್ತುಗಳು ಒಂದು ಎನರ್ಜಿ ಫ್ರೀಕ್ವೆನ್ಸಿನೇ. ನಾವು ಹೇಳುವ ಶಬ್ದಗಳ ವೈಬ್ರೇಷನ್ ಪವರ್ ತುಂಬ ಮಹತ್ವದ್ದು. ಶಂಖ ಊದಿದಾಗ ಹೊರಡುವ ಶಬ್ದಗಳ ತರಂಗ ನೀವು ಕೇಳಿರಬಹುದು. ಏಮ್ಸ್ನ ಒಂದು ರಿಸರ್ಚ್ ಪ್ರಕಾರ ಕೆಲವು ಜನರು ಒಬ್ಬರ ಕೈ ಒಬ್ಬರು ಹಿಡಿದು ಗಾಯತ್ರಿ ಮಂತ್ರ ಪಠಿಸಿದಾಗ ಅವರಲ್ಲಿದ್ದ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಯಿತು. ಫೋಕಸ್ ಮಾಡುವ ಶಕ್ತಿ ಸಾಕಷ್ಟು ಹೆಚ್ಚೇ ಆಯಿತು. ನಮ್ಮ ಫೋಕಸ್ ಎಲ್ಲಿ ಹೋಗುತ್ತೋ ಅಲ್ಲಿ ನಮ್ಮ ಎನರ್ಜಿ ಹೋಗುತ್ತೆ. ಪ್ರತಿದಿನ ರೀಲ್ಸ್ ಇಲ್ಲ ಶಾರ್ಟ್ಸ್ ನೋಡಿ ನಮ್ಮ ಫೋಕಸ್ ಮಾಡುವ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗಿದ್ದು ನಿಜ. ಮೆಡಿಟೇಷನ್ ಮಾಡುವ ಉದ್ದೇಶ ನಮ್ಮ ಫೋಕಸ್ ಜಾಸ್ತಿ ಮಾಡೋದಕ್ಕೆ. ಬಹಳಷ್ಟು ಜನ ಮೆಡಿಟೇಷನ್ ಅಂದರೆ ಗಾಬರಿ ಆಗ್ತಾರೆ. ದಿನದ ಒಂದು 10 ನಿಮಿಷ ಶಾಂತವಾದ ಜಾಗೆಯಲ್ಲಿ ಕುಳಿತು ನಮ್ಮ ತಲೆಯಲ್ಲಿ ಯಾವುದೇ ವಿಚಾರ ಬರದ ಹಾಗೆ ನೋಡಿ ನಮ್ಮ ಉಸಿರಾಟದ ಮೇಲೆ ಲಕ್ಷ್ಯ ವಹಿಸಿದರೆ ಸಾಕು. ಇದೇ ಮೆಡಿಟೇಷನ್. ಆದರೆ ವಿಚಾರಗಳನ್ನು ಬಲವಂತವಾಗಿ ತಡೆಯುವುದು ಬೇಡ. ಬಲಪ್ರಯೋಗ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಬದಲಾಗಿ 50ರಿಂದ 1ರವರೆಗೆ ಉಲ್ಟಾ ಎಣಿಸ್ತಾ ಹೋಗಿ. 1 ಸಂಖ್ಯೆ ಬರುವವರೆಗೆ ನಿಮ್ಮಲ್ಲಿ ವಿಚಾರಗಳ ಸಂಖ್ಯೆ ಕಡಿಮೆ 100% ಆಗುತ್ತೆ. ಇಲ್ಲಿ ವಿಚಾರಗಳನ್ನು ಬಲವಂತವಾಗಿ ತಡೆಯುವುದು ಬೇಡ ಅಂತ ಹೇಳಿದ್ದಕ್ಕೆ ಕಾರಣ ಇದೆ. ನಮ್ಮ ಮೆದುಳಿನಲ್ಲಿ ಹೊರಡುವ ವಿಚಾರಗಳು ಒಂದು ಎಲೆಕ್ಟ್ರಿಸಿಟಿ ವೈಬ್ರೇಷನ್ ಎನರ್ಜಿ. ಯಾವುದೇ ವೈರ್ನಲ್ಲಿ ಎಲೆಕ್ಟ್ರಿಸಿಟಿ ಸುಲಭವಾಗಿ ಹರಿಬೇಕಾದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಇರಬಾರ್ದು, ಇಲ್ಲ ಕಡಿಮೆ ಇರಬೇಕು. ಇದು ಎಲ್ಲರಿಗೂ ಗೊತ್ತಿದೆ. ಹಾಗಿದ್ದಲ್ಲಿ ನಮ್ಮ ಮೆದುಳಿನಲ್ಲಿ ಸಹ ಆದಷ್ಟು ರೆಸಿಸ್ಟೆನ್ಸ್ ಕಡಿಮೆ ಮಾಡಿದಲ್ಲಿ ನಮ್ಮ ಬ್ರೈನ್ ರೀವೈರಿಂಗ್ ಬಹಳ ಸುಲಭ ಸಾಧ್ಯ. ಇದಕ್ಕೆ ನ್ಯೂರೋ ಪ್ಲಾಸ್ಟಿಸಿಟಿ ಅಂತ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ತಾರೆ. ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಶಾಂತ ಮನಸ್ಸನ್ನು ಕಾಪಾಡಿ ಪಾಸಿಟಿವ್ ವಿಚಾರಗಳನ್ನು ಯೋಚಿಸಿದರೆ ಸಾಕು. ಇದೇ ರೀತಿ ಅಡ್ವಾನ್ಸ್ ಹೋಪೋನೋಪೋನೋ ನಿಮ್ಮ ಆರೋಗ್ಯದ ಸಲುವಾಗಿ ಮಾಡಬಹುದು, ಸಂಬಂಧಗಳ ಸಲುವಾಗಿಯೂ ಮಾಡಬಹುದು. ಎಷ್ಟೋ ಪ್ರಾಬ್ಲಮ್ಸ್ಗಳು ಇರಲಿ, ಇದರ ಮೂಲ ನಮ್ಮ ಒಳಗೆ ಇದೆ. ಇದರ ಅರ್ಥ ನಾನೇ ತಪ್ಪಿತಸ್ಥ ಅಂತ ಅಲ್ಲ, ನನಗೆ ಶಿಕ್ಷೆ ಆಗಬೇಕು ಅಂತ ಖಂಡಿತ ಅಲ್ಲ. ಇದರ ಒಂದು ಅದ್ಭುತ ಪಾಯಿಂಟ್ ಅಂದರೆ ಈ ಸಮಸ್ಯೆಗೆ ಏನೇ ಸಮಾಧಾನ ಪರಿಹಾರ ದೊರೆತರೆ ನೀವು ಅದರ ಭಾಗ ಆಗಿರ್ತೀರಿ. ಇವತ್ತಿನ ವಿಡಿಯೋದ ಇನ್ನೊಂದು ಮುಖ್ಯ ಭಾಗ ಕಾರ್ಮಿಕ್ ಕನೆಕ್ಷನ್. ಕಾರ್ಮಿಕ್ ಡೆಟ್ಸ್ ಅಂದರೆ ನಮ್ಮ ಕರ್ಮಗಳ ಋಣ. ನಿಮ್ಮ ಯಾವುದೋ ಒಂದು ಕೆಲಸಕ್ಕೆ ಸಾಕಷ್ಟು ಅಡೆತಡೆಗಳು, ಬ್ಲಾಕೇಜಸ್ ಬರತೊಡಗಿದರೆ ಇದರಿಂದ ನಾವು ಏನು ಕಲಿಯುವ ಸಾಧ್ಯತೆ ಇದೆ ಅಂತ ನೋಡುವ. ಉದಾಹರಣೆಗೆ, ನಿಮ್ಮ ಬಾಸ್ ನಿಮ್ಮ ಮೇಲೆ ಸಿಟ್ಟು ಮಾಡಿದ, ಕೂಗಾಡಿದ. ನಿಮಗೆ ಬೇಜಾರಾಗುವುದು ಸಹಜ. ನೀವು ನಿಮ್ಮೆಲ್ಲ ಶಕ್ತಿ ಹಾಕಿ ಕೆಲಸ ಮಾಡಿರ್ತೀರಿ, ಲೇಟ್ ನೈಟ್ ಶಿಫ್ಟೂ ಮಾಡಿರ್ತೀರಿ, ಬೇಜಾರಾಗಿ ಕೆಲಸ ಬಿಟ್ಟು ಹೋಗುವ ಮನಸ್ಸೂ ಆಗಬಹುದು. ಆದರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಮಾಡಬೇಕಾಗಿದ್ದು ಇದರಿಂದ ಏನು ಕಲಿಯಬೇಕಾಗಿದೆ ಅನ್ನುವುದು. ಇದು ಒಂದು ಕಾರ್ಮಿಕ್ ಸೈಕಲ್ನ ಭಾಗ ಇರಬಹುದು.
ಈಗ ನಾವು ಯಾವುದೋ ಬಾಕಿ ತೀರಿಸ್ತಾ ಇರಬಹುದು, ಇವತ್ತು ನಮಗೆ ಅರ್ಥ ಆಗದೇ ಇರಬಹುದು. ಒಮ್ಮೊಮ್ಮೆ ಹೀಗೂ ಅನಿಸುತ್ತೆ, ನಾನು ಮನೆಯವರಿಗೋಸ್ಕರ ಎಷ್ಟೆಲ್ಲ ಮಾಡಿದೆ, ಇಷ್ಟು ಖರ್ಚು ಮಾಡಿದೆ, ಅದಕ್ಕೆ ಬದಲಿ ನನಗೇನು ಸಿಗಲಿಲ್ಲ. ಇದು ಸಹ ಕಾರ್ಮಿಕ್ ಡೆಟ್ಟ ಇರಬಹುದು, ಇದು ಇನ್ನೂ ಮುಗಿದಿಲ್ಲ, ಇನ್ನೂ ಚುಕ್ತಾ ಮಾಡಬೇಕಿದೆ. ಒಂದು ವೇಳೆ ಈ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿದ್ವಿ, ಎಲ್ಲ ಕೆಟ್ಟ ಕರ್ಮ ಫಲ ಅಲ್ಲಿಗೆ ನಿಂತು ಬಿಡ್ತದೆ, ಮತ್ತೆ ಶುರು ಹಚ್ಕೊಳ್ಳಲ್ಲ. ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಜೀವನದಲ್ಲಿ ಕೆಲವರು ಬಂದು ಅತೀವ ದುಃಖ ಕೊಟ್ಟು ಹೋಗ್ತಾರೆ, ಯಾಕೆ ಅಂತ ತಿಳಿಯುವುದಿಲ್ಲ. ಅದು ನಮ್ಮ ಕಾರ್ಮಿಕ್ ರಿಲೇಶನ್ಶಿಪ್ ಅದರ ಭಾಗನೇ ಇರಬಹುದು. ನಾವು ನಮ್ಮ ತಂದೆ ತಾಯಿಯರಲ್ಲಿ ಜನ್ಮ ತಳೆದಿದ್ದೀವಿ ಅಂದರೆ ಯಾವುದೋ ಕಾರ್ಮಿಕ್ ಕನೆಕ್ಷನ್ ಇದೆ ಅಂತ 100%. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ಒಂದು ರೀತಿ ಕಾರ್ಮಿಕ್ ಕನೆಕ್ಷನ್. ಅದರಿಂದ ನಾವು ಒಂದು ಕಡೆ ಇರ್ತೀವಿ. ನಮ್ಮ ಕಾಲೇಜ್ ಟೈಮ್ನಲ್ಲಿ ನಮ್ಮ ಪೇರೆಂಟ್ಸ್ ಹಿಟ್ಲರ್ ಥರ ಅನಿಸಿರಬಹುದು, ನಾರ್ತ್ ಪೋಲ್ ಸೌತ್ ಪೋಲ್ ಥರ. ಹಾಗಂತ ಅವ್ರ ಮೇಲೆ ಏನೂ ದೋಷ ಹೊರಿಸಲ್ಲ. ಒಬ್ಬರು ಹಿರಿಯರು ಹೇಳಿದ ಮಾತು ಈಗ ನೆನಪಾಗ್ತದೆ, ಒಂದೇ ಕಾಡಿನಲ್ಲಿ 2 ಸಿಂಹ ರಾಜನಂತೆ ಇರಲು ಆಗಲ್ಲ. ಕಾಡಿನ ರಾಜ ಅಂದರೆ ನಮ್ಮ ತಂದೆ, ಆದರೆ ಆ ಸಿಂಹಕ್ಕೆ ಈಗ ವಯಸ್ಸಾಗಿದೆ, ಅದರ ವಿಚಾರ ನಿರ್ಧಾರ ಬದಲಿಸುವ ಪ್ರಯತ್ನ ಬೇಡ. ಈ ಮಾತು ನಿಜವಾಗ್ಲೂ ಕಣ್ಣು ತೆರೆಸಿತು. ಸಿಂಹ ಸಿಂಹ ಆಗೇ ಇರ್ತದೆ, ಕಾಡಿನ ರಾಜ. ನಾನು ಅದರ ಮಗ, ನಾನು ರಾಜ ಆಗಲು ಏಕೆ ಪ್ರಯತ್ನ ಮಾಡ್ತಿದ್ದೇನೆ? ನನ್ನದೇ ನಿರ್ಧಾರ ಸರಿ ಅಂತ ಏಕೆ ವಾದ ಮಾಡ್ತಿದ್ದೇನೆ? ಬೇರೆಯವರನ್ನು ಬದಲಾಯಿಸೋಕ್ಕಿಂತ ನಾನೇ ಬದಲಾಗುವುದು ಬಹಳ ಈಸಿ ಅನ್ನಿಸ್ತು. ಆದರೆ ಜೀವನದಲ್ಲಿ ಬೇರೆಯವರು ನಮ್ಮ ವಿಚಾರಗಳ ತಕ್ಕಂತೆ ಬದಲಾಗಬೇಕು ಅನ್ನುವುದು ಎಷ್ಟು ಮೂರ್ಖತನ. ಈ ಕರ್ಮದ ಋಣದ ಬಗ್ಗೆ ಒಂದು ಉದಾಹರಣೆ ನೆನಪಾಯಿತು. ಒಬ್ಬ ರಾಜ ತನ್ನ ಬಳಿ ಭಿಕ್ಷೆ ಕೇಳ್ಕೊಂಡು ಬಂದ ಬ್ರಾಹ್ಮಣನನ್ನು ಅವಮಾನ ಮಾಡಿ ಕಳಿಸಿದ. ಆದರೆ ಮುಂದಿನ ಜನ್ಮದಲ್ಲಿ ಅದೇ ರಾಜ ಬ್ರಾಹ್ಮಣನಾಗಿ ಹುಟ್ಟಿದ, ಬ್ರಾಹ್ಮಣ ರಾಜನಾಗಿ ಹುಟ್ಟಿದ. ಆದರೆ ಈಗ ಆ ರಾಜ ಆ ಬ್ರಾಹ್ಮಣನಿಗೆ ಸರಿಯಾಗಿ ಊಟ ಹಾಕಿ ಉಪಚಾರ ಮಾಡಿ ಕಳಿಸಿದ. ಇದರರ್ಥ ಕಾರ್ಮಿಕ್ ಸೈಕಲ್ ಎಷ್ಟು ಬೇಗ ಮುಗಿದರೆ ಅಷ್ಟು ಒಳ್ಳೆಯದು. ಮತ್ತೊಮ್ಮೆ ಜನ್ಮ ತಳೆದು ಬಾಕಿ ಇಟ್ಕೊಳ್ಳೋದು ಬೇಡ. ಈ ಕಲಿಯುಗದಲ್ಲಿ ಎಲ್ಲ ಇದೇ ಜನ್ಮದಲ್ಲಿ ಮುಗಿಸುವ ಸಾಧ್ಯತೆ ಬಹಳ ಹೆಚ್ಚು. ಇನ್ಸ್ಟಂಟ್ ಡ್ರಾ, ಇನ್ಸ್ಟಂಟ್ ರಿಸಲ್ಟ್. ಅದಕ್ಕೆ ಒಳ್ಳೆ ಕರ್ಮಗಳಿಗೆ ಬೆಲೆ ಇದೆ, ಅದು ಎಷ್ಟೇ ಚಿಕ್ಕದೇ ಇರಬಹುದು. ಇನ್ನೊಂದು ಉದಾಹರಣೆ, ಒಬ್ಬ ಶಿಲ್ಪಕಾರನ್ನು ಭೇಟಿಯಾಗಿದ್ದೆ. ಅವರು ಕೆತ್ತಿದ ಸುಂದರ ದೇವರ ಮೂರ್ತಿ, ಮಹಾದೇವರ ಮೂರ್ತಿಗಳನ್ನು ನೋಡಿದ್ದೆ. ಅವರು ಹೇಳ್ತಿದ್ರು, ಮೊದಲು ಅವರ ಶಿಲ್ಪಗಳು ಪೂರ್ತಿಯಾಗುವ ಮೊದಲೇ ಒಡೆದು ಹೋಗ್ತಿದ್ವು. ಅದಕ್ಕೆ ಅವರು ನೀಡಿದ ಕಾರಣ ರಿಯಲಿ ಸರ್ಪ್ರೈಸಿಂಗ್. ಅವರ ಪೂರ್ವ ಜನ್ಮದಲ್ಲಿ ಎಷ್ಟೊಂದು ದೇವಸ್ಥಾನಗಳನ್ನು, ಮೂರ್ತಿಗಳನ್ನು ಅವರು ಕೆಡವಿದ್ರಂತೆ. ಈ ಜನ್ಮದಲ್ಲಿ ಆ ಋಣ ಬಾಕಿ ತೀರಿಸ್ತಾ ಇದ್ದಾರೆ. ಅವರು ಮಹಾದೇವರ ಭಕ್ತರು. ಇವೆಲ್ಲ ಕಾರ್ಮಿಕ್ ಡೆಟ್ಸ್, ಕರ್ಮದ ಋಣಗಳು. ಇದೇ ಸಂದರ್ಭದಲ್ಲಿ ರಾಮಾಯಣದ ಒಂದು ಸನ್ನಿವೇಶ ನೆನಪಾಗ್ತದೆ. ಶ್ರೀರಾಮ ಮತ್ತು ಭರತರ ಕಥೆ ನಿಮಗೆ ಗೊತ್ತಿರಬೇಕು. ಶ್ರೀರಾಮನು ಕಾಡಿಗೆ ಹೋಗಿದ್ದು ಭರತನಿಗೆ ತುಂಬಾ ಪಾಪ ಪ್ರಜ್ಞೆ ಕಾಡಿತ್ತು. ಇದಕ್ಕೆಲ್ಲ ಕಾರಣ ತಾನು ಮತ್ತು ತನ್ನ ತಾಯಿ ಕೈಕೇಯಿ. ಈ ಭಾವನೆಯಿಂದ ಕೊರಗ್ತಾ ಇರುವಾಗ ಶ್ರೀರಾಮನೇ ಹೇಳ್ತಾರೆ, ನಿಮ್ಮದೇನೂ ತಪ್ಪಿಲ್ಲ, ಇದು ನನ್ನ ಭಾಗ್ಯದಲ್ಲಿ ಬರೆದಿತ್ತು, ಕೊರಗಬೇಡ ಎಂದು ಭರತನಿಗೆ ಸಮಾಧಾನ ಹೇಳ್ತಾರೆ. ಇನ್ನು ಕೆಲವರಿಗೆ ಮ್ಯಾನಿಫೆಸ್ಟೇಷನ್ನಲ್ಲಿ ತೊಂದರೆ, ಕಷ್ಟ. ಅವರಲ್ಲಿ ಒಂದು ಬಲವಾದ ಸುಂದರ ಕನಸು ಇದೆ. ಏನೇ ಟೆಕ್ನಿಕ್ ಮಾಡಿದರೂ ಮ್ಯಾನಿಫೆಸ್ಟ್ ಆಗ್ತಾನೇ ಇಲ್ಲ. ತಡವಾಗ್ತಿದೆ, ಇಲ್ವೇ ಆಗುವುದೇ ಇಲ್ಲ ಅಂತ ಅನಿಸ್ತಾ ಇದೆ. ಒಂದು ಕ್ಷಣ ನಿಂತು ಎಲ್ಲಿ ಅಡಚಣೆ, ಪ್ರಾಬ್ಲಮ್ ಇದೆ ನೋಡಬೇಕು. ಎಲ್ಲೋ ತಪ್ಪಾಗಿದೆ, ಮೊದಲು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಆದರೆ ಅದು ತಪ್ಪು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ನಂಬಿಕೆ ಇರಲಿಕ್ಕಿಲ್ಲ, ಆಗತ್ತೆ ಅನ್ನೋ ವಿಶ್ವಾಸ ಇರಲಿಕ್ಕಿಲ್ಲ, ಆ ಕನಸಿಗೆ ತಾನು ಲಾಯಕ್ಕಿಲ್ಲ ಅಂತಾನೋ ಅಥವಾ ನನಗೆ ಮೀರಿದ್ದು ಅಂತಾನೂ ಇರಬಹುದು. ಉದಾಹರಣೆಗೆ, ಒಬ್ಬರಿಗೆ ₹1 ಗಳಿಸ್ತೀರಾ ಅಂತ ಕೇಳಿದರೆ ತಕ್ಷಣ ಎಸ್ ಅಥವಾ ಹೌದು ಅಂತಾರೆ. ಅದೇ ಕ್ಷಣ 1 ಕೋಟಿ ಗಳಿಸ್ತೀರಾ ಅಂದರೆ ಯೋಚನೆಗಳಲ್ಲಿ ಮುಳುಗಿ ಹೋಗ್ತಾರೆ. ಕೊಡುವವನು ಭಗವಂತ, ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಳಗಾಡದು. ಭಗವಂತನಿಗೆ ₹1 ಅಷ್ಟೇ, 1 ಕೋಟಿನೂ ಅಷ್ಟೇ, ಎಲ್ಲ ಒಂದೇ. ನಿಮಗೆ ಇದು ಚಿಕ್ಕದು, ಅದು ದೊಡ್ಡದು ಅನ್ನೋ ನಂಬಿಕೆ ಇರಬಹುದು. ನಾನು ಕೋಟಿ ಗಳಿಸಲು ಅರ್ಹ ಅನ್ನುವ ನಂಬಿಕೆ ನಿಮ್ಮಲ್ಲಿ ಬಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ಸುಲಭ. ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಬೇಕು ಹ್ಯಾಪಿ ಮ್ಯಾರಿಡ್ ಲೈಫ್, ನಮ್ಮನ್ನು ಪ್ರೀತಿಸುವವರು ಬೇಕು. ಅದಕ್ಕೆ ಇದೇ ಹುಡುಗನೇ ಬೇಕು, ಇದೇ ಹುಡುಗಿನೇ ಬೇಕು ಅಂತ ಹಂಬಲಿಸುವುದು ಬೇಡ. ನಿಮ್ಮನ್ನು ಪ್ರೀತಿಸುವವರಿದ್ದರೆ ಸಾಕು, ಅದೇ ಹ್ಯಾಪಿ ಮ್ಯಾರಿಡ್ ಲೈಫ್. ಉದಾಹರಣೆಗೆ, ಇಲ್ಲಿ 5 ನಲ್ಲಿಗಳಿವೆ, ಟ್ಯಾಪ್, ನೀರು ಇವುಗಳಿಂದ ಬರುತ್ತೆ. ಈ ಟ್ಯಾಪ್ 5 ವ್ಯಕ್ತಿ ಅಂದುಕೊಳ್ಳಿ.
ಅದರಿಂದ ಬರುವ ನೀರು ಪ್ರೀತಿ ಅಂದುಕೊಳ್ಳಿ. ಈಗ ದೇವರು ಕೆಲವು ಬಾರಿ ಮೊದಲನೇ ಟ್ಯಾಪ್ನಿಂದ ಮೊದಲನೇ ನಲ್ಲಿಯಿಂದ ನೀರು ಕೊಡ್ತಾನೆ, ಇಲ್ಲ 3ನೇ ನಲ್ಲಿಯಿಂದ ಅಥವಾ 5ನೇ ನಲ್ಲಿಯಿಂದ ನೀರು ಕೊಡ್ತಾನೆ. ಆದರೆ ನಾವು 2ನೇ ನಲ್ಲಿಯಿಂದ ಮಾತ್ರ ನೀರು ಬರಬೇಕು, ಇಲ್ಲವಾದರೆ ಪೂರ್ತಿ ಜೀವನ ಬಾಯಾರಿಕೆಯಿಂದ ಇರ್ತೀವಿ. ಜನ ಇಲ್ಲಿ ಕಷ್ಟಪಡ್ತಾರೆ. ನಿಮ್ಮನ್ನು ಪ್ರೀತಿಸುವವರು ಎಲ್ಲಿಂದಾದರೂ ಬರಬಹುದು. ಇನ್ನು ಇನ್ನರ್ ಚೈಲ್ಡ್ ಹೀಲಿಂಗ್ ಬಗ್ಗೆ ನೋಡೋಣ. ಬಹಳಷ್ಟು ಜನರಿಗೆ ಈ ಶಬ್ದದ ಅರ್ಥದ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳಿವೆ. ನಮ್ಮ ಮನದಾಳದಲ್ಲಿ ನೆಗೆಟಿವ್ ವಿಚಾರಗಳು, ನೆಗೆಟಿವ್ ಬಿಲೀಫ್, ನಂಬಿಕೆಗಳು ಬಾಲ್ಯಾವಸ್ಥೆಯಿಂದ ಇಲ್ಲಿವರೆಗೆ ಪರ್ಮನೆಂಟ್ ಆಗಿ ಸೆಟಲ್ ಆಗಿರ್ತವೆ. ಮುಂದೆ ಇವೇ ನಂಬಿಕೆಗಳು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹುಟ್ಟು ಹಾಕಲಿವೆ. ಈ ನೆಗೆಟಿವ್ ನೆನಪುಗಳನ್ನು ಸ್ವಚ್ಛ ಮಾಡುವುದೇ ಇನ್ನರ್ ಚೈಲ್ಡ್ ಹೀಲಿಂಗ್. ನಮ್ಮ ಒಳ ಮನಸ್ಸಿನಲ್ಲಿರುವ ಚಿಕ್ಕ ಮಗುವಿಗೆ ಸಮಾಧಾನ ಮಾಡುವುದೇ ಇನ್ನರ್ ಚೈಲ್ಡ್ ಹೀಲಿಂಗ್. ನನ್ನ ಪರಿಚಯದ ಒಬ್ಬ ಹೆಣ್ಣುಮಗಳು ನನಗೆ ಹೇಳಿದ್ದು ಈಗ ನೆನಪಾಯಿತು. ತನ್ನ ಬಾಲ್ಯದ ನೆನಪುಗಳು ಹೇಗೆ ಅವಳಿಗೆ ತೊಂದರೆ ಕೊಟ್ಟವು. ಬಾಲ್ಯದಲ್ಲಿ ಅವಳೇನೋ ಅಂಥ ಜೀನಿಯಸ್ ಅಲ್ಲ, ಆದರೆ ಬೇರೆ ಆ್ಯಕ್ಟಿವಿಟಿನಲ್ಲಿ ತುಂಬ ಮುಂದು. ಫಸ್ಟ್ ಪ್ರೈಸ್ ಬಹುಮಾನ ತೆಗೆದುಕೊಳ್ಳುವಾಗ ಅವಳ ಕಣ್ಣು ಸದಾ ಅವರ ತಂದೆಯನ್ನೇ ಹುಡುಕ್ತಿತ್ತು. ಅವರ ತಂದೆ ತುಂಬ ಬ್ಯುಸಿ ಮನುಷ್ಯ. ಜನರ ಚಪ್ಪಾಳೆ ಮಧ್ಯೆ ಅವಳು ತನ್ನ ತಂದೆಯನ್ನೇ ಹುಡುಕ್ತಿದ್ಲು. ಪ್ರತಿಯೊಂದು ಹೆಣ್ಮಕ್ಳಿಗೆ ಅವರ ಅಪ್ಪನೇ ಮೊದಲ ಹೀರೋ. ನನ್ನ ಅಪ್ಪ ನನಗೋಸ್ಕರ ಯಾವತ್ತೂ ಚಪ್ಪಾಳೆ ಹೊಡಿಲಿಲ್ಲ ಎಂಬ ಭಾವನೆ ಅವಳ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಬಲವಾಗಿ ಬೇರೂರಿ ಬಿಟ್ಟಿತ್ತು. ಎಷ್ಟೋ ವರ್ಷಗಳೇ ಬೇಕಾಯಿತು ಅದರಿಂದ ಹೊರಬರಲು. ಆದರೆ ಕೆಲವು ಸಮಯದವರೆಗೆ ಆ ತೊಂದರೆ ಮಾತ್ರ ಖಂಡಿತ ಇದ್ದೇ ಇತ್ತು. ಇದು ಬಹಳಷ್ಟು ಜನರಿಗೆ ಹಾಗೇ ಇರ್ತದೆ. ಆಗ ಅವಳ ಮನಸ್ಸಿನಲ್ಲಿ ಮೂಡಿದ ಭಾವನೆ ಏನೆಂದರೆ, ತನ್ನ ಮಕ್ಕಳು ತನಗೆ ಯಾವಾಗ ಮಕ್ಕಳಾಗ್ತವೆ ಆವಾಗ ತಾನು 100% ತನ್ನ ಮಕ್ಕಳಿಗೆ ಟೈಮ್ ಕೊಡ್ತೀನಿ, ಮೆಚ್ಚುಗೆ ಮಾತು ಹೇಳ್ತೀನಿ, ಉತ್ಸಾಹ ತುಂಬ್ತೀನಿ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಟೈಮ್ ಕೊಡುವುದು ಕಷ್ಟವೇ ಆಗಿತ್ತು. ಏಕೆಂದರೆ ಅವರೂ ಸಹ ವರ್ಕಿಂಗ್ ವುಮನ್. ಆದರೆ ಇನ್ನೂ ಸಹ ಅವರ ಮನಸ್ಸಿನಲ್ಲಿ ಅಪ್ಪನ ಪ್ರೀತಿ ಕೊರತೆ ಇದ್ದೇ ಇತ್ತು. ಪೊನೊಪೊನೊ ಹೀಲಿಂಗ್ ಮುಖಾಂತರ ವಾಸಿಯಾಯಿತು. ನಮ್ಮ ತಲೆಯಲ್ಲಿ ಯಾವುದೋ ನೆಗೆಟಿವ್ ವಿಚಾರ ಇರುತ್ತೆ, ಆದರೆ ಎಲ್ಲಿಂದ ಬಂತು ಅಂತ ತಿಳಿಯಲ್ಲ. ಅದು ಖಂಡಿತ ನಮ್ಮ ಸಬ್ಕಾನ್ಷಿಯಸ್ ಮೆಮೊರಿಯಿಂದನೇ ಬಂದಿರುತ್ತೆ. ಉದಾಹರಣೆ, ಹಣ ಗಿಡದಲ್ಲಿ ಬೆಳೆಯೋದಿಲ್ಲ. ಇದನ್ನು ನಮ್ಮ ಪೇರೆಂಟ್ಸ್ ಹೇಳಿರ್ಬೋದು, ಸಂಬಂಧಿಕರನ್ನು ಹೇಳಿರ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದೇ ಹಾಸಿಗೆಯಲ್ಲಿ ಸಾಕಷ್ಟು ವರ್ಷ ಕಳೆದೆವು, ಆದರೆ ದುಡಿದು ಹಾಸಿಗೆಯನ್ನು ದೊಡ್ಡ ಮಾಡುವುದು ತಿಳಿಲೇ ಇಲ್ಲ. ದುಡ್ಡಿದವರ ಜೊತೆ ಗೆಳೆತನ ಒಳ್ಳೆಯದಲ್ಲ ಅಂತ ಹೇಳ್ತಿದ್ರು. ಶ್ರೀಮಂತರು ಶ್ರೀಮಂತಿಕೆ ಒಳ್ಳೆಯದಲ್ಲ. ಇದೆಲ್ಲ ಒಂದು ಬ್ಲೂ ಪ್ರಿಂಟ್ ಥರ ನಮ್ಮ ಮನಸ್ಸಿನಲ್ಲಿ ಪರ್ಮನೆಂಟ್ ಕೂತ್ಬಿಟ್ಟಿದೆ. ಈ ಬ್ಲೂ ಪ್ರಿಂಟ್ ಚೇಂಜ್ ಮಾಡಬಹುದು. ಈ ನೆಗೆಟಿವ್ ಮೆಮೊರೀಸ್ ಇಲ್ಲಿವರೆಗೆ ತೊಂದರೆ, ಕಷ್ಟ ಕೊಟ್ಟಿದೆ. ಇವುಗಳಿಂದ ದೂರ ಹೋಗಬೇಕಿದೆ. ಉದಾಹರಣೆಗೆ, ಇವತ್ತಿನವರೆಗೆ ಯಾರೂ ನನಗೆ ಸಾರಿ ಕೇಳಿಲ್ಲ, ಯಾರೂ ನನಗೆ ಪ್ರೀತಿಯ ಅಪ್ಪುಗೆ ಕೊಟ್ಟಿಲ್ಲ, ನನ್ನ ಅಪ್ಪ ಒಂದಿನ ಆದರೂ ಪ್ರೀತಿಯಿಂದ ತಬ್ಬಿಕೊಂಡಿಲ್ಲ. ಆದರೆ ಇವತ್ತಿನ ಮಕ್ಕಳು ತಂದೆ ತಾಯಂದಿರು ಹಾಗಿಲ್ಲ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಮಮ್ಮಿ ಅಂತ ಮುದ್ದು ಮಾಡ್ತಾರೆ. ಆದರೆ ನಮ್ಮ ಜನ್ರೇಷನಲ್ಲಿ ಹಾಗೆ ಇರಲಿಲ್ಲ. ನಮ್ಮ ಮಧ್ಯದಲ್ಲಿ ಇರುವ ಸಂಬಂಧಗಳನ್ನು ದೂರ ಮಾಡ್ತಾ ಇತ್ತು. ಈ ಹೀಲಿಂಗಿನ 4 ವಾಕ್ಯಗಳ ಮುಖಾಂತರ ಇದನ್ನು ಬದಲಿಸಬಹುದು. ಇನ್ನೊಂದು ಹೇಳಬೇಕಂದ್ರೆ, ಒಂದು ವೇಳೆ ಮತ್ತೆ ನೀವು ಹಣಕಾಸಿನ ತೊಂದರೆ ನೋಡ್ತಾ ಇದ್ದರೆ, ನೀವು ಚಿಕ್ಕವರಿದ್ದಾಗ ಮನೆಯಲ್ಲಿ ಹಣಕಾಸಿನ ತೊಂದರೆ ನೋಡಿದ್ದೀರಿ. ಈ ಸಾಧ್ಯತೆ 100% ಇದೆ. ಈ ಮೆಮೊರೀಸನ್ನು ನಾಶ ಮಾಡಬೇಕಿದೆ. ಇಲ್ದಿದ್ರೆ ಅದೇ ಈಗ ರಿಪೀಟ್ ಆಗ್ತಾನೇ ಇರ್ತದೆ. ಹಣಕಾಸಿನ ತೊಂದರೆ ನಮ್ಮ ಲೈಫ್ನಲ್ಲಿ ಆಗ್ತಾನೇ ಇರುತ್ತೆ. ದುಡ್ಡಿನ ಸಮಸ್ಯೆ ಚಿಕ್ಕವರಿದ್ದಾಗ ಮನೆಯಲ್ಲಿ ನೋಡಿದ್ದೀವಿ. ಅಮ್ಮನ ಬಳಿ ತರಕಾರಿಗೂ ದುಡ್ಡು ಇರ್ತಾ ಇರಲಿಲ್ಲ. ಇದು ದುಡ್ಡಿನ ವಿಷಯದಲ್ಲಿ ನೆಗೆಟಿವ್ ಥಾಟ್. ಇದನ್ನು 100% ಚೇಂಜ್ ಮಾಡಬೇಕು. ನಾನು ಬ್ಯೂಟಿಫುಲ್ ಯಾ ಹ್ಯಾಂಡ್ಸಮ್ ಅಲ್ಲ ಅಂತ ಅನಿಸಬಹುದು. ಯಾಕಂದರೆ ಯಾರೂ ಇವತ್ತಿನವರೆಗೆ ಬ್ಯೂಟಿಫುಲ್ ಅಂತ ಹೇಳೇ ಇಲ್ಲ, ಕಾಂಪ್ಲಿಮೆಂಟ್ ಕೊಟ್ಟೇ ಇಲ್ಲ. ನಮ್ಮೆಲ್ಲರ ಒಳಗೆ ಒಂದು ಸಣ್ಣ 6-7 ವರ್ಷದ ಮಗು ಇದೆ. ಅದು ಹೊರಗೆ ಬರಲ್ಲ. ಜವಾಬ್ದಾರಿ ಬಂತು, ಸಮಯಕ್ಕಿಂತ ಮುಂಚೆನೇ ನಾವು ದೊಡ್ಡವರಾಗಿಬಿಟ್ವಿ. ಕೊನೆ ಬಾರಿ ಯಾವಾಗ ನೀವು ಚಿಕ್ಕ ಮಗುವಿನ ಥರ ಡ್ಯಾನ್ಸ್ ಮಾಡಿದ್ದೀರಿ? ಕೊನೆ ಬಾರಿ ಯಾವಾಗ ನೀವು ಚಿಕ್ಕ ಮಗುವಿನ ಥರ ಅತ್ತಿದ್ದೀರಿ? ಕೊನೆಗೆ ಮಕ್ಕಳು ಮಾಡುವಂಥ ಕೆಲಸ ಯಾವಾಗ ಮಾಡಿದ್ದೀರಿ? ನಿಮ್ಮೊಳಗಿನ ಆ ಚಿಕ್ಕ ಮಗು ಎಲ್ಲಿ ಹೋದದ್ದು? ಯಾಕೆ ಹೊರಗೆ ಬರ್ತಿಲ್ಲ? ಜವಾಬ್ದಾರಿ ಮುಗಿತಾನೇ ಇಲ್ಲ, ಮುಗಿಯುವುದೂ ಇಲ್ಲ. ಕೆಲ ಮಕ್ಕಳಿಗೆ 2 ಕೈಲಿ ಒಂದೊಂದು ಐಸ್ ಕ್ರೀಮ್ ಹಿಡ್ಕೊಂಡು ತಿನ್ನುವುದು ಇಷ್ಟ. 2 ಕೈಲಿ ಒಂದೊಂದು ಲಡ್ಡು ಇದ್ದರೆ ಇನ್ನೂ ಚೆನ್ನ. ಪಕ್ಕದ ಬೀದಿಲಿ ಮೆರವಣಿಗೆ ಹೋದರೆ ನಮ್ಮ ಮನೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ನೆನಪಿದೆಯಾ? ಈಗ ಮಾಡಿದರೂ ತಪ್ಪಿಲ್ಲ, ಯಾವ ಪೊಲೀಸು ಬರುವುದಿಲ್ಲ. ಈಗ ನಾವು ದೊಡ್ಡವರಾಗಿಬಿಟ್ಟಿದ್ದೀವಿ. ಇದೇನು ಗದ್ದಲ ಅಂತ ಬಾಗಿಲು ಹಾಕ್ತೀವಿ. ಮೀಟಿಂಗ್ ಇದೆ, ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತೀವಿ. ನಮ್ಮ ಬಾಲ್ಯಾವಸ್ಥೆಯ ಕತೆ ಮುಗಿಸಿಬಿಟ್ಟಿದ್ದೀವಿ. ಮಕ್ಕಳದ್ದು ಮುಗಿಸಲು ತಯಾರಿ ಮಾಡ್ತಾ ಇದ್ದೀವಿ ಅಲ್ವೇ? ನಾವೇ ನಮ್ಮ ಮಕ್ಕಳನ್ನ ಕನ್ಫ್ಯೂಸ್ ಮಾಡ್ತೀವಿ. ಕೆಲವು ವಿಷಯಕ್ಕೆ
ದೊಡ್ಡವರು ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀವಿ. ಇನ್ನೂ ಕೆಲವು ಸಂಗತಿಗಳಿಗೆ ನೀವಿನ್ನೂ ಚಿಕ್ಕವರು ಅಂತ ಗದರಿಸ್ಬಿಡ್ತೀವಿ. 8 ವರ್ಷದವರೆಗೆ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡ್ ಬೆಳವಣಿಗೆ ಆಗುತ್ತೆ. ಈ ಅವಧಿಯಲ್ಲಿ ಅವರ ಮನಸ್ಸು ಬ್ಯಾಲೆನ್ಸ್ ತಪ್ಪಿದರೆ ಮುಂದೆ ತುಂಬ ಪ್ರಾಬ್ಲಮ್ ಹುಟ್ಟುಹಾಕ್ತಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯರಲ್ಲಿ ಒಳ್ಳೆಯ ಬಾಂಧವ್ಯ ನೋಡಿರ್ತಾರೆ ಅವರು ತಮ್ಮ ಮುಂದಿನ ಜೀವನದಲ್ಲಿ ತಮ್ಮ ಸುಖ ಸಂಸಾರ ನಡೆಸುವಲ್ಲಿ 100% ಸಕ್ಸಸ್ ಆಗ್ತಾರೆ. ಕೆಲವರು ತಂದೆ ತಾಯಿಯರಲ್ಲಿ ಜಗಳ ನೋಡಿಕೊಂಡು ಬೆಳೆದಿರ್ತಾರೆ. ತಂದೆ ಇಲ್ಲ ತಾಯಿ ಮನೆ ಬಿಟ್ಟು ಹೋಗುವುದು ನೋಡಿರ್ತಾರೆ. ಇದೆಲ್ಲ ಅವ್ರ ಮನಸ್ಸಿನಲ್ಲಿ ಆಳವಾಗಿ ಬೆಳೆದು ಬಿಟ್ಟಿರುತ್ತೆ. ಅವರಿಗೆ ಜೀವನದಲ್ಲಿ ಮುಂದೆ ಕಷ್ಟಗಳು ಎದುರಾಗಬಹುದು. ದೊಡ್ಡವರಾದ್ಮೇಲೆ ಯಾಕೆ ಎಲ್ಲರೂ ಬಿಟ್ಟು ಹೋಗ್ತಾರೆ ಅನ್ನುವ ಚಿಂತೆನೂ ಕಾಡಬಹುದು. ಯಾಕೆ ನನ್ನ ಪಾರ್ಟ್ನರ್ ನನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ, ಯಾರನ್ನು ಪ್ರೀತಿಸಿದರೂ ಬಿಟ್ಟು ಹೋಗ್ತಾರೆ ಅನ್ನುವ ಭಯ ಕಾಡಬಹುದು. ಗೆಳೆಯರು ಬಿಟ್ಟು ಹೋಗ್ತಾರೆ ಅನ್ನೋ ಭಯ, ಇದೆಲ್ಲ ಸಬ್ ಕಾನ್ಷಿಯಸ್ನಲ್ಲಿರುವ ನೆನಪು. ಇದು ನಮ್ಮ ಇನ್ನರ್ ಚೈಲ್ಡ್ ಡಿಸ್ಟರ್ಬ್ ಆಗಿರುವ ಸಂಕೇತ. ಹೋಪನೋಪನೋನಿಂದ ಸರಿ ಮಾಡಬಹುದು, ಸಮಯ ಹಿಡಿಯಬಹುದು. ಉದಾಹರಣೆಗೆ ಒಬ್ಬರು ತಮ್ಮ ದುಃಖ ನನ್ನಲ್ಲಿ ಹೇಳ್ತಾ ಇದ್ರು. ಎಲ್ಲ ನನ್ನ ಫ್ರೆಂಡ್ಸ್ ಬಿಟ್ಟು ಹೋಗಿದ್ರು, ಗ್ರೂಪ್ನಿಂದ ಹೊರ ಹಾಕಿದ್ರು, ನನ್ನನ್ನು ಬ್ಲಾಕ್ ಮಾಡಿದ್ರು. ಇನ್ನರ್ ಚೈಲ್ಡ್ ಹೀಲಿಂಗ್ ಮುಖಾಂತರ ಈ ಸಮಸ್ಯೆಯನ್ನು ಸ್ವಚ್ಛಗೊಳಿಸಬಹುದು. ನಿಮ್ಮ ಇನ್ನರ್ ಚೈಲ್ಡ್ ಅಂದರೆ ಒಳ ಮನಸ್ಸಿನ ಮಗುವಿನ ಜೊತೆ ಮಾತನಾಡಿ. ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ ಅಂತ ಹೇಳಿ. ನಿಮಗೆ ಆ ಮಗುವಿನ ಅವಶ್ಯಕತೆ ಇದೆ ಅಂತ ಮನವರಿಕೆ ಮಾಡಿಕೊಡಿ. ಒಂದು ಕನ್ನಡಿ ಮುಂದೆ ನಿಂತು ಮಾತಾಡಿ, ಇಲ್ಲ ನಿಮ್ಮ ಫೋನ್ನ ಸೆಲ್ಫಿನಲ್ಲಿ ಹೇಳಿ. ಪ್ರತಿದಿನ ಇವೇ ಮಾತು ಹೇಳಿ. ಐ ಆಮ್ ಸಾರಿ, ನಾನು ನಿನ್ನನ್ನು ಮರೆತೇ ಬಿಟ್ಟಿದ್ದೆ, ಪ್ಲೀಸ್ ಫರ್ಗಿವ್ ಮೀ. ನಾನು ನಿನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ, ನಿನ್ನ ಕಡೆ ಗಮನ ಲಕ್ಷ್ಯ ಕೊಡಲೇ ಇಲ್ಲ. ಥ್ಯಾಂಕ್ ಯು, ನೀನು ಜೀವನದಲ್ಲಿ ಒಳ್ಳೆಯ ಅನುಭವ ಎಕ್ಸ್ಪೀರಿಯನ್ಸ್ ನನಗೆ ಕೊಟ್ಟಿದ್ದಕ್ಕೆ. ಐ ಲವ್ ಯು, ನೀನು ನನ್ನ ಆತ್ಮದ ಒಂದು ಭಾಗ. ಐ ಲವ್ ಯು, ಇನ್ನು ಮೇಲೆ ನಾನು ನಿನ್ನ ಕಾಳಜಿ 100% ಮಾಡ್ತೀನಿ. ಈ ರೀತಿ 4 ವಾಕ್ಯಗಳ ಸಹಾಯದಿಂದ ಎಂತಹ ಸಮಸ್ಯೆ ಇದ್ದರೂ ಹೀಲ್ ಮಾಡಬಹುದು. ಇನ್ನೊಂದು ಮುಖ್ಯ ಅಂಶ ಮಾತಾಡಬೇಕಂದ್ರೆ ಅದು ಲೆಟಿಂಗ್ ಗೋ. ಇದರರ್ಥ ನೆಗೆಟಿವ್ ಎಮೋಷನ್ಸನ್ನು ಬಿಟ್ಟು ಬಿಡುವುದು. ನೆಗೆಟಿವ್ ಎಮೋಷನ್, ನೆಗೆಟಿವ್ ಭಾವನೆ ತ್ಯಜಿಸುವುದು, ತಪ್ಪಿತಸ್ಥ ಮನೋಭಾವನೆ ಬಿಡುವುದು, ವಿಕ್ಟಿಮ್ ಮೆಂಟ್ಯಾಲಿಟಿ, ಲಿಮಿಟೆಡ್ ಬಿಲೀಫ್ಸ್, ಅರ್ಹ ಇಲ್ಲದಿರುವ ಭಾವನೆ, ಇವೆಲ್ಲವನ್ನು ಬಿಟ್ಟು ಬಿಡುವುದು, ಬಿಟ್ಟು ಹೊರಡುವುದು. ನಾವು ಇವೆಲ್ಲ ಎಷ್ಟು ಬೇಗ ಬಿಟ್ಟು ಬಿಡ್ತೀವೋ ಅಷ್ಟು ಬೇಗ ನಮ್ಮ ಗುರಿ 100% ತಲುಪ್ತೇವೆ. ಉದಾಹರಣೆಗೆ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಅದೆಷ್ಟು ಉತ್ಸಾಹದಿಂದ ಸೂಟ್ಕೇಸ್ ಪ್ಯಾಕ್ ಮಾಡ್ತೀವಿ. ಒಳ್ಳೆ ಡ್ರೆಸ್, ಒಳ್ಳೆ ಶರ್ಟ್ ಪ್ಯಾಂಟ್, ಬ್ಯೂಟಿಫುಲ್ ಸಾರಿ, ಶೂಸ್ ಎಲ್ಲ ಪ್ಯಾಕ್ ಮಾಡ್ತೀವಿ. ಅಲ್ಲಿ ಬೇಕಾಗುವ ಅವಶ್ಯಕ ವಸ್ತು ಎಲ್ಲ ತೆಗೆದುಕೊಳ್ತೀವಿ. ಬೇಡದಿರುವ ಅನವಶ್ಯಕ ವಸ್ತುಗಳನ್ನು ಖಂಡಿತ ಪ್ಯಾಕ್ ಮಾಡಲ್ಲ. ಅದೇ ರೀತಿ ನಮ್ಮ ಹೀಲಿಂಗ್ ಜರ್ನಿಯಲ್ಲಿ, ಈ ಪಯಣದಲ್ಲಿ ಬೇಡಾದ ವಸ್ತುಗಳಿಗೆ ಜಾಗ ಇಲ್ಲವೇ ಇಲ್ಲ. ಆ ತಾತ್ಸಾರದ ಮಾತುಗಳಿರ್ಬೋದು, ಕೊಂಕು ನುಡಿಗಳಿರ್ಬೋದು, ನಿಮ್ಮ ಬ್ಯಾಗ್ನಲ್ಲಿ ಎಲ್ಲ ಅತ್ಯುತ್ತಮದ್ದೇ ಇರಬೇಕು. ಅದಕ್ಕೆ ಒಳ್ಳೆಯದನ್ನೇ ತೆಗೆದುಕೊಂಡು ಹೋಗಿ. ತುಂಬ ದೂರ ಹೋಗಬೇಕಿದೆ ಅಲ್ಲವೇ? ನಿಮ್ಮ ಸಂಬಂಧಗಳಲ್ಲಿ ಜಗಳ ಗಲಾಟೆ ಆಗಿರ್ಬೋದು, ಒಳಗೆ ಸಿಟ್ಟು ಕುದೀತಾ ಇರುತ್ತೆ. ಆದರೆ ಇದೆಲ್ಲ ನಮ್ಮ ದೇಹಕ್ಕೆ, ಆತ್ಮಕ್ಕೆ, ಬಾಡಿ ಮತ್ತು ಸೌಲ್ಗೆ ಹಾನಿಕರ. ಇದನ್ನು ಲೆಟ್ ಗೋ ಮಾಡುವುದು ಉತ್ತಮ. ಐ ಆಮ್ ಸಾರಿ ಫಾರ್ ಹೋಲ್ಡಿಂಗ್ ಸೋ ಮಚ್ ಪೇನ್ ಇನ್ಸೈಡ್. ಆಸ್ಕ್ ಯುವರ್ ಸೆಲ್ಫ್ ಫಾರ್ ಫರ್ಗಿವ್ನೆಸ್. ಆಸ್ಕ್ ಫರ್ಗಿವ್ನೆಸ್ ಫಾರ್ ಯುವರ್ ಸೆಲ್ಫ್. ನನ್ನೊಳಗೆ ಕೋಪ ತಾಪ ಇದೆ, ಅದಕ್ಕೆ ಐ ಆಮ್ ಸಾರಿ. ನಾನು ಒಪ್ಕೊಳ್ತೀನಿ. ನನ್ನ ಸಂಬಂಧಗಳ ಒಳಗಿನ ಜೊತೆಗಿನ ನನ್ನ ಭಾಗ ಫೇಲ್ಯೂರ್ ಆಗಿದ್ದಕ್ಕೆ ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ನಾನು ತಪ್ಪುಗಳನ್ನು ಮಾಡಿರಬಹುದು. ಥ್ಯಾಂಕ್ ಯು, ಧನ್ಯವಾದ ಈ ಜೀವನದ ಪಾಠ ಕಲಿಸಿದ್ದಕ್ಕೆ. ಜೀವನದಲ್ಲಿ ಎಲ್ಲವನ್ನು ಗುರುವೇ ಕಲಿಸಿಕೊಡಬೇಕಾಗಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಪಾರ್ಟ್ನರ್, ಫ್ರೆಂಡ್ ಎಲ್ಲರೂ ಒಂದೊಂದು ಪಾಠವನ್ನು ಕಲಿಸಿಕೊಟ್ಟು ಹೋಗ್ತಾರೆ. ರಿಲೇಷನ್ಶಿಪ್ ಒಂದು ಕನ್ನಡಿ ಥರ. ನಾವು ಯಾರಿಗೂ ಹೇಳದ್ದನ್ನು ನಮ್ಮ ಪಾರ್ಟ್ನರ್ಗೆ ಹೇಳಿಬಿಡ್ತೀವಿ. ಈ ಕನ್ನಡಿ ಬದಲಾಯಿಸೋಕ್ಕಿಂತ ನಾವೇ ಬದಲಾಗುವುದು ಅತಿ ಉತ್ತಮ. ಈ ಹೋಪನೋಪನೋ 4 ವಾಕ್ಯ ಪ್ರಾಕ್ಟೀಸ್ ಮಾಡಿ. ಮರುದಿನ ನಿಮ್ಮ ತೂಕ ಚೆಕ್ ಮಾಡಿ. ಎಷ್ಟೋ ಹಗುರ ಅನಿಸುತ್ತೆ. ಲೆಟಿಂಗ್ ಗೋ ಇನ್ ಆಫೀಸ್. ಉದಾಹರಣೆಗೆ ಒಂದು ಬಿಗ್ ಪ್ರಾಜೆಕ್ಟ್ ನಡೀತಾ ಇದೆ, ತಪ್ಪು ಆಗೇ ಬಿಡ್ತು. ಇಟ್ಸ್ ಓಕೆ. ಐ ಆಮ್ ಸಾರಿ ಫಾರ್ ದ ಎರರ್. I take 100% responsibility. Please forgive me because I was not perfect. Thank you for the opportunity to learn and grow. I love you. I will do my best and perform good next time. ಇನ್ನೊಂದು ಹೇಳಬೇಕಂದ್ರೆ ಲೆಟಿಂಗ್ ಗೋ ಫಾರ್ ಚೈಲ್ಡ್ಹುಡ್ ಟ್ರಬಲ್. ಬಾಲ್ಯಾವಸ್ಥೆಯಲ್ಲಿ ಅನುಭವಿಸಿದ ನೋವು, ಕಹಿ ನೆನಪುಗಳನ್ನು ತೆಗೆದುಹಾಕಿ. ಉದಾಹರಣೆ ಹೇಳಬೇಕಂದ್ರೆ, ನಿಮಗೆ ಯಾವುದೋ ಸಂದರ್ಭದಲ್ಲಿ ಗಾಯ ಆಗಿ ರಕ್ತ ಬಂತು. ಅದಕ್ಕೆ ಬ್ಯಾಂಡೇಜ್, ಆಯಿಂಟ್ಮೆಂಟ್ ಎಲ್ಲ ಮಾಡಿದಿರಿ. ಕೆಲವು ದಿನಗಳ ನಂತರ ಗಾಯ ಒಣಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ಆ ಒಣಗಿದ ಗಾಯವನ್ನು ಮತ್ತೆ ಮತ್ತೆ ಕೆರಿತಾ ಇದ್ದರೆ ಹೇಗಿರುತ್ತೆ? ಗಾಯ ಮಾಯುವುದೇ ಇಲ್ಲ.
ಇದೇ ರೀತಿ ನಮ್ಮ ಹಳೆಯ ನೋವಿನ ನೆನಪುಗಳನ್ನು ಮತ್ತೆ ಮತ್ತೆ ನೆನಪಿಸ್ತಾ ಇರಬೇಡಿ. ಕೆಲವು ಗಾಯದ ನೆನಪು ಬೇಗ ಮಾಸಲಿಕ್ಕಿಲ್ಲ, ಆದರೆ ಇಲ್ಲಿವರೆಗೆ ಹೊತ್ತುಕೊಂಡು ಬಂದದ್ದು ಸಾಕು. 10 ವರ್ಷದ ಹಿಂದೆ ಜಿಗಾಡಿದ್ದು, 10 ದಿನದ ಹಿಂದೆ ಮಾತಾಡಿದ್ದು ಎಲ್ಲ ಬಿಟ್ಟು ಮುಂದೆ ಹೋಗಿ. ಅತ್ತೆ ಮಾವ ಗಂಡ ಹೆಂಡತಿ ಸಂಬಂಧಿಕರು ಮಾಡಿದ ವಿಷಯಗಳನ್ನು ಹೋಪೋನೋಪನ ಮುಖಾಂತರ ಇವತ್ತೇ ಮುಗಿಸಿಬಿಡಿ. ದಿನಕ್ಕೆ 2 ಬಾರಿ, ಬೆಳಗ್ಗೆ ಮತ್ತು ರಾತ್ರಿ. ಬೇಕಾದರೆ ಡಾಕ್ಟರ್ ಹತ್ತಿರ ಪ್ರಿಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಪ್ರತಿದಿನ ಒಂದೊಂದು ವಿಷಯಕ್ಕೆ ಹೋಪನೋಪನೋ ಮಾಡಿ ಇವತ್ತು ಈ ವಿಷಯ ಫ್ರೀ ಮಾಡಿದೆ ಅಂತ ನೆಮ್ಮದಿ ಸಿಗುತ್ತೆ. ಈ ಎಮೋಷನಲ್ ಬರ್ಡನ್, ಭಾವನೆಗಳ ಭಾರ ನಮ್ಮ ಜೀವನದ ಕಂಪ್ಯೂಟರ್ನಲ್ಲಿರುವ ಹಾರ್ಡ್ ಡಿಸ್ಕ್ನ ಥರ ಇಂಪಾರ್ಟೆಂಟ್ ಸ್ಪೇಸ್ ತೆಗೆದುಕೊಂಡು ಬಿಡ್ತದೆ. ಎಲ್ಲ ಡಿಲೀಟ್ ಮಾಡಿ. ಫೋನ್ ಆಗಾಗ ಕ್ಲೀನ್ ಮಾಡದೇ ಇದ್ದರೆ ಹ್ಯಾಂಗ್ ಆಗೋಕ್ಕೆ ಶುರು ಮಾಡ್ತದೆ. ಅದೇ ಥರ ನಮ್ಮ ಲೈಫ್ ಹ್ಯಾಂಗ್ ಆಗಬಾರ್ದು. ಎಲ್ಲ ಫಾಲ್ತು ವಿಷಯ ಡಿಲೀಟ್ ಮಾಡಿ. ಉದಾಹರಣೆಗೆ ನೀವು ಸಮ್ರಾಟ್ ಅಶೋಕರ ಇತಿಹಾಸ ಕೇಳಿರಬೇಕು. ಕಳಿಂಗದ ಯುದ್ಧ ಭೂಮಿಯಲ್ಲಿ ಹೆಣಗಳ ರಾಶಿ ನೋಡಿದ ನಂತರ ಸಮ್ರಾಟ್ ಅಶೋಕ್ ತನ್ನ ತಪ್ಪಿನ ಅರಿವಾಗಿ ಹೀಲಿಂಗ್ ಜರ್ನಿಗೆ ಹೊರಡ್ಬಿಡ್ತಾರೆ, ಎಲ್ಲ ಬಿಟ್ಟುಕೊಟ್ಟು. ಶಿವಪಾರ್ವತಿ ದಕ್ಷರ ಕತೆ ಪುರಾಣದಲ್ಲಿ ಓದಿರಬಹುದು. ಶಿವನಿಗೆ ಎಷ್ಟು ವರ್ಷ ಪಾರ್ವತಿಯ ಅಗಲಿಕೆ ನೋವಿನಿಂದ ಹೊರಬರಲು ಕಷ್ಟ ಆಯಿತು. ಎಷ್ಟೋ ವರ್ಷಗಳ ತಪಸ್ಸು, ಏಕಾಂತವಾಸ. ಆದರೆ ಎಲ್ಲ ಈ ನೆಗೆಟಿವ್ ವಿಚಾರಗಳನ್ನು ಬಿಟ್ಟು ಹೊರಡೋದು ಹೇಳುವಷ್ಟು ಸುಲಭ ಅಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಪ್ರತಿದಿನ ಒಂದೊಂದೇ ನೆಗೆಟಿವ್ ವಿಚಾರಗಳನ್ನು ಬಿಡ್ತಾ ಬರುವುದು, ಒಂದೊಂದೇ ಸ್ಟೆಪ್ ನಡೀತಾ ಹೋಗಿ ನೀವು ಸುಮಾರು ದೂರ ಬಂದುಬಿಡ್ತೀರಿ. ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ತುಂಬ ಸ್ಟ್ರೆಸ್ನಲ್ಲಿದ್ದೀರಾ, ಕೆಲವು ದೂರದವರೆಗೆ ಓಡಿ. ತುಂಬ ಮೂಡ್ ಔಟ್ ಆಗಿದೆಯಾ, ಒಂದು ಚಿಕ್ಕ ನಿದ್ದೆಯನ್ನು ಮಾಡಿ. ತುಂಬ ಕೋಪದಲ್ಲಿದ್ದೀರಾ, ಮನೆಯಲ್ಲಿ ಭಾರವಾದ ವಸ್ತುಗಳನ್ನು ಅಲ್ಲಿಂದಿಲ್ಲ ಎತ್ತಿ ಇಡಿ. ತುಂಬ ದುಃಖದಲ್ಲಿದ್ದೀರಾ, ಕೆಲವು ನಿಮಿಷ ಸೂರ್ಯನ ಬಿಸಿಲಿಗೆ ನಿಲ್ಲಿ. ತುಂಬ ಆತಂಕದಲ್ಲಿ ಅಥವಾ ಎಂಗ್ಸೈಟಿಯಲ್ಲಿದ್ದೀರಾ, ಕೆಲವು ನಿಮಿಷ ಒಬ್ಬರೇ ವಾಕ್ ಮಾಡಿ ನೋಡಿ. ಈ ಸಣ್ಣ ಸಣ್ಣ ವಿಷಯ ನಿಜಕ್ಕೂ ಸಹಾಯ ಮಾಡುತ್ತೆ. ನಮ್ಮ ನಿಜ ಪ್ರಪಂಚದಲ್ಲಿ ನಾವು ದೊಡ್ಡ ಶ್ರೀಮಂತರಾಗಿರುವ ಕನಸು ಅತಿ ಬೇಗನೆ ನಿಜ ರೂಪಕ್ಕೆ ತರುವುದು ಹೇಗೆಂದರೆ, ನಾವು ಮಾಡುವ ಸಹಜ ಮ್ಯಾನಿಫೆಸ್ಟೇಷನ್ ವಿಧಾನವನ್ನು ವಿರುದ್ಧವಾಗಿ ಉಲ್ಟಾ ಮಾಡುವುದು. ಉದಾಹರಣೆಗೆ, ನಾವು ಎಲ್ಲೋ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಂತ ಮಾಡಿದ್ದೀವಿ. ನಾವು ಅದರ ಬಗ್ಗೆ ವಿಚಾರ ಮಾಡ್ತೀವಿ, ಇಷ್ಟು ಗಂಟೆಗೆ ಹೋಗಬೇಕು, ಹೀಗೆ ಹೋಗಬೇಕು. ನಂತರ ಆ ಪಾರ್ಟಿಲಿ ಕಾಣಿಸ್ಕೊಳ್ತೀವಿ. ಇದು ಸಹಜ. ಇದರ ಪ್ರೊಸೆಸ್ ರಿವರ್ಸ್ ಮಾಡಿದ್ರೆ ಹೇಗಿರುತ್ತೆ ನೋಡುವ. ನಾವು ಕುಳಿತಿರುವ ಈ ರೂಮ್ ಯಾರದೋ ತಲೆಯಲ್ಲಿ ಇದು ಒಂದು ಕಲ್ಪನೆ ಇತ್ತು, ನಂತರ ನಮ್ಮ ರಿಯಾಲಿಟಿಗೆ ಬಂತು. ಇದೇ ರೀತಿ ಈ ನಮ್ಮ ಜಗತ್ತಿನ ಜೊತೆ ಒಂದು ಟ್ರಿಕ್ ರಿಪ್ಲೈ ಮಾಡಿದರೆ ಹೇಗಿರುತ್ತೆ. ವಿಚಾರವನ್ನು ರಿವರ್ಸ್ ಮಾಡಿ ಮೊದಲೇ ಕರ್ಮ ಮಾಡಿದರೆ, ನಾನು ಶ್ರೀಮಂತನಾಗಿ ದಾನ ಮಾಡ್ತಿದ್ದೇನೆ ಅನ್ನುವ ಕನಸಿದ್ರೆ ಮೊದಲೇ ದಾನ ಮಾಡಿ ಶ್ರೀಮಂತನಾಗಿರುವ ಭಾವನೆ ಬಂದರೆ ಹೇಗಿರುತ್ತೆ. ನನ್ನ ಜಿಬ್ನಲ್ಲಿ 50 ರೂಪಾಯಿ ನೋಟಿದೆ, ಒಂದು ನೋಟಿದೆ, ಚಿಲ್ಲರೆ ಮಾಡಿಸಿ 10 ರೂಪಾಯಿನ 5 ನೋಟು ಮಾಡಿ ನಿಮ್ಮಕ್ಕಿಂತ ಕಡಿಮೆ ಇರುವವರಿಗೆ 10 ರೂಪಾಯಿ ನೋಟನ್ನು ಆ 5 ಜನರಿಗೆ ಹಂಚಿದರೆ ಆ ಶ್ರೀಮಂತಿಕೆ ಭಾವ, ಫೀಲಿಂಗ್ಸ್ ಬರಬಹುದು ಅಲ್ವೇ. ನೀವು ಜಗತ್ತಿಗೆ ಕೊಟ್ಟರೆ ಅದರ 10 ಪಟ್ಟು ಜಾಸ್ತಿ ವಾಪಸ್ ಬರುವುದು. ನೀವು ಅಳತೆ ಮಾಡಿ ಕೊಟ್ಟರೆ ಅದೇ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ. ರೈತ ಮುಷ್ಟಿಯಲ್ಲಿ ಬೀಜಗಳನ್ನು ಫಲವತ್ತಾದ ಭೂಮಿಯ ಮೇಲೆ ಹಾಕ್ತಾನೆ. ಅದರಲ್ಲಿ 20% ಬೀಜ ಮಾತ್ರ ಬೆಳೆದು ಅದು 200%, 200%ಕ್ಕಿಂತ ಜಾಸ್ತಿನೇ ವಾಪಸ್ ಬರುತ್ತೆ. ಇದು ಒಂದು ಮ್ಯಾನಿಫೆಸ್ಟೇಷನ್ ಟ್ರಿಕ್. ದುಡ್ಡಿನ ವಿಚಾರವಾಗಿ ಅಡ್ವಾನ್ಸ್ ಹೋಪೋನೋಪೋನೋ ಯಾವ ಥರದ ಪ್ರಾಕ್ಟೀಸ್ ಮಾಡಬಹುದು ನೋಡೋಣ. ಉದಾಹರಣೆಗೆ, ದುಡ್ಡು ಸಹ ಒಂದು ಎನರ್ಜಿ, ಒಂದು ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಕಡಿಮೆ ಅನಿಸಿದರೆ ಈ ರೀತಿ ಪ್ರಾರ್ಥನೆ ಮಾಡುವುದು ಉತ್ತಮ. ಫಲಿತಾಂಶ 100%. ಒಂದು 100 ರೂಪಾಯಿ ನೋಟು ಅಥವಾ 200 ರೂಪಾಯಿ ನೋಟು ಅಥವಾ 500 ರೂಪಾಯಿ ನೋಟನ್ನು ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಅದನ್ನು ಮುಚ್ಚಿ ಟೇಕ್ 3 ಡೀಪ್ ಬ್ರೆತ್ಸ್. ಈಗ ಕಣ್ಣು ಮುಚ್ಚಿ ಪ್ರೇಯರ್ ಮಾಡುವ ಸಮಯ. ಐ ಆಮ್ ಸಾರಿ ಮನಿ, ನನ್ನಿಂದ ತಪ್ಪಾಗಿದೆ. ಇದರ 100% ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ. ನೀನು ನನ್ನಲ್ಲಿ ಬಂದಾಗ ದುಡ್ಡಿನ ಮಹತ್ವ ನನಗೆ ತಿಳಿದಿರಲಿಲ್ಲ. ಯಾವಾಗಲೂ ನಿನ್ನ ಜೊತೆ ಅತೃಪ್ತಿಯಾಗಿದ್ದೆ, ನಿನ್ನ ಜೊತೆ ಬೇಜವಾಬ್ದಾರಿಯಿಂದ ನಡೆದುಕೊಂಡೆ. ನಾವಿಬ್ಬರು ಒಂದೇ ಶಕ್ತಿ, ಒಂದೇ ಎನರ್ಜಿ. ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸು. ನೀನು ನಿನ್ನ ಕಾಳಜಿ ವಹಿಸಲಿಲ್ಲ, ನಾನು ನಿನ್ನ ಕಾಳಜಿ ವಹಿಸಲಿಲ್ಲ. ನೀನೇ ಎಲ್ಲ ಕೆಟ್ಟದ್ದಕ್ಕೂ ಕಾರಣ ಅಂತ ತಿಳಿದಿದ್ದಕ್ಕೆ ಕ್ಷಮಿಸು. ನಿನ್ನನ್ನು ಬೈದಿದ್ದಕ್ಕೆ ಕ್ಷಮಿಸು. ನಿನ್ನನ್ನು ಬೆಳೆಯಲು ಬಿಡದಿದ್ದಕ್ಕೆ ಕ್ಷಮಿಸು. ನನ್ನ ಜೊತೆ ಯಾವಾಗಲೂ ಇರಲ್ಲ ಅನ್ನುವ ಭಯ ಇದ್ದದಕ್ಕೆ ಕ್ಷಮಿಸು. ನೀನು ಯಾಕೆ ನನ್ನ ಬಳಿ ಬರ್ತಾ ಇಲ್ಲ ಅಂತ ಈಗ ನನಗೆ ಗೊತ್ತಾಗಿದೆ.
ಇವತ್ತು ನಿನಗೆ ಧನ್ಯವಾದ ಹೇಳ್ತೀನಿ. ನಾನು ಯಾವತ್ತೂ ಸಾಕಷ್ಟು ಧನ್ಯವಾದ ಹೇಳಿಲ್ಲ. ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಬಂದದ್ದಕ್ಕೆ. ಥ್ಯಾಂಕ್ ಯು ನನ್ನ ಮತ್ತು ನನ್ನ ಫ್ಯಾಮಿಲಿಯ ಕಾಳಜಿ ಮಾಡಿದ್ದಕ್ಕೆ. ಥ್ಯಾಂಕ್ ಯು ನನ್ನ ಜೀವನದ ಎಲ್ಲ ಸಂಗತಿಗಳಿಗೆ. ಥ್ಯಾಂಕ್ ಯು ನನ್ನ ಸೇವೆಯನ್ನು ಮಾಡಿದ್ದಕ್ಕೆ. ಇಲ್ಲಿವರೆಗೆ ಯಾವತ್ತೂ ಐ ಲವ್ ಯು ಎಂದು ಹೇಳಿರಲಿಲ್ಲ. ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತೀನಿ, ಐ ಲವ್ ಯು. ಇನ್ನು ಮುಂದೆ ನನ್ನ ಮಕ್ಕಳನ್ನು ಯಾವ ರೀತಿ ಪ್ರೀತಿ ಮಾಡ್ತೀನೋ ಅದೇ ರೀತಿ ನಿನ್ನನ್ನು ಪ್ರೀತಿಸ್ತೇನೆ. ನನ್ನ ತಂದೆ ತಾಯಿಯ ಕಾಳಜಿ ಮಾಡುವಂತೆ ನಿನ್ನ ಕಾಳಜಿ ಮಾಡ್ತೀನಿ. ನೀನು ಸಹ ನನ್ನನ್ನು ಪ್ರೀತಿಸ್ತೀಯ. ಅದಕ್ಕೆ ಇನ್ನು ಮೇಲೆ ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಾನೇ ನಿನ್ನನ್ನು ಇಲ್ಲಿವರೆಗೆ ತಡೆದಿದ್ದೆ. ನೀನು ಖಂಡಿತ ವಾಪಸ್ ನನ್ನ ಬಳಿ ಬಂದೇ ಬರ್ತೀಯ. ಇನ್ನು ಮುಂದೆ ನಾನು ನಿನ್ನನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತೇನೆ. ನೀನು ಯಾವುದೇ ರೂಪದಲ್ಲಿ ಬಂದರೂ, ಚಿಕ್ಕದು ದೊಡ್ಡದು, 1 ರೂಪಾಯಿ ಇಲ್ಲ 1 ಕೋಟಿ ಎಲ್ಲ ಸ್ವೀಕಾರ ಮಾಡ್ತೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ ಈ 4 ವಾಕ್ಯಗಳನ್ನು 108 ಬಾರಿ ರಿಪೀಟ್ ಮಾಡಿ ಕೆಲವೇ ದಿನಗಳಲ್ಲಿ ನಿಮಗೆ ಆಶ್ಚರ್ಯವಾಗುವಂಥ ಸಂಗತಿಗಳು ಆಗಬಹುದು.